ನಿಮ್ಮ ಬುದ್ಧಿಯು ಮೋಹದ ಜವುಗು ಪ್ರದೇಶವನ್ನು ಚೆನ್ನಾಗಿ ದಾಟಿಬಿಟ್ಟಾಗ ನೀವು ಕೇಳಿದ ಹಾಗೂ ಕೇಳಲಿರುವ ಈ ಲೋಕ ಮತ್ತು ಪರಲೋಕದ ಎಲ್ಲಾ ಭೋಗಗಳಿಂದ ವೈರಾಗ್ಯವನ್ನು ಹೊಂದುತ್ತೀರಿ. ಕರ್ಮವನ್ನು ಮಾಡುವುದರಲ್ಲಿ ಮಾತ್ರವೇ ನಿಮಗೆ ಅಧಿಕಾರವಿದೆ, ಅದರ ಫಲಗಳಲ್ಲಿ ಎಂದಿಗೂ ಇಲ್ಲ. ಆದ್ದರಿಂದ ನೀವು ಕರ್ಮಫಲಕ್ಕಾಗಿ ಆಸೆಪಡದಿರಿ, ಹಾಗೆಯೇ ಕರ್ಮ ಮಾಡುವುದನ್ನು ಬಿಡದಿರಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ಆತ್ಮೀಯ ಸ್ವಾಗತ. ಶಾಂತವಾದ, ಹಿತವಾದ ಮತ್ತು ಜ್ಞಾನದಾಯಕವಾದ ಈ ಪವಿತ್ರ ವಾತಾವರಣದಲ್ಲಿ ನಾವು ಇಂದು ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನ ದಿವ್ಯ ಸಂದೇಶವಾದ ಶ್ರೀಮದ್ ಭಗವದ್ಗೀತೆಯ ಅಮೃತವನ್ನು ಸವಿಯಲಿದ್ದೇವೆ. ಈ ಪವಿತ್ರ ಗ್ರಂಥದಲ್ಲಿ ಅಡಗಿರುವ ಗೂಢಾರ್ಥಗಳನ್ನು, ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಮತ್ತು ಧರ್ಮ ಮಾರ್ಗದಲ್ಲಿ ಸಾಗುವ ಮಾರ್ಗಗಳನ್ನು ಚಿಂತಿಸೋಣ. ಈ ಜ್ಞಾನವು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು, ನಿರ್ಣಾಯಕ ಶಕ್ತಿಯನ್ನು ಮತ್ತು ಯಶಸ್ಸನ್ನು ತರಲಿ ಎಂಬುದು ನಮ್ಮ ಹಾರೈಕೆ. 1. ಗೀತೆಯ ಮಹಿಮೆ ಮತ್ತು ಜ್ಞಾನದ ಸ್ವರೂಪ. ಶ್ರೀಮದ್ ಭಗವದ್ಗೀತೆಯು ಸಾಕ್ಷಾತ್ ಭಗವಂತನ ದಿವ್ಯವಾಣಿಯಾಗಿದೆ. ಇದರ ಮಹಿಮೆಯು ಅಪಾರ ಮತ್ತು ಅಳೆಯಲಾಗದಂತಹುದು. ಶೇಷ, ಮಹೇಶ, ಗಣೇಶರಂತಹ ದೇವತೆಗಳಿಂದಲೂ ಇದರ ಸಂಪೂರ್ಣ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಎಂದಾದ ಮೇಲೆ ಮನುಷ್ಯರ ಸಾಮರ್ಥ್ಯದ ಬಗ್ಗೆ ಹೇಳುವುದಾದರೂ ಏನು? ಗೀತೆಯು ಸರ್ವಶಾಸ್ತ್ರಮಯ ಆಗಿದ್ದು ಇದನ್ನು ಎಲ್ಲಾ ಶಾಸ್ತ್ರಗಳ ಖಜಾನೆ ಎಂದೇ ಕರೆಯಲಾಗುತ್ತದೆ. ಯಾರಿಗೆ ಗೀತೆಯ ಜ್ಞಾನವು ಚೆನ್ನಾಗಿ ಪ್ರಾಪ್ತವಾಗುತ್ತದೆಯೋ ಅವರಿಗೆ ಎಲ್ಲಾ ಶಾಸ್ತ್ರಗಳ ತಾತ್ವಿಕ ಜ್ಞಾನವು ತಾನಾಗಿಯೇ ತಿಳಿದುಬರುತ್ತದೆ. ಭಗವಂತನು ಸ್ವತಃ ನಾನು ಗೀತೆಯ ಆಶ್ರಯದಲ್ಲಿ ವಾಸಿಸುತ್ತೇನೆ, ಗೀತೆಯೇ ನನ್ನ ಶ್ರೇಷ್ಠವಾದ ಮನೆ ಎಂದು ನುಡಿದಿದ್ದಾನೆ. ಗೀತೆಯ ಜ್ಞಾನದ ಆಧಾರದ ಮೇಲೆ ನಾನು 3 ಲೋಕಗಳನ್ನು ಪಾಲಿಸುತ್ತೇನೆ ಎಂದು ಆ ಪರಮಾತ್ಮನೇ ಹೇಳಿದ್ದಾನೆ. ಮನುಷ್ಯನಿಗೆ ಬದುಕುವ ಸರಿಯಾದ ಮಾರ್ಗವನ್ನು ಹೇಳಿಕೊಡುವ ಏಕೈಕ ಗ್ರಂಥವೆಂದರೆ ಅದು ಶ್ರೀಮದ್ ಭಗವದ್ಗೀತೆ. ಈ ಗ್ರಂಥವು ಜೀವನದಲ್ಲಿ ಧರ್ಮ, ಕರ್ಮ ಮತ್ತು ಪ್ರೀತಿಯ ಪಾಠಗಳನ್ನು ಬೋಧಿಸುತ್ತದೆ. ಗೀತೆಯು ಕೇವಲ ಮಾನವ ಜೀವನಕ್ಕೆ ಮಾತ್ರವಲ್ಲ, ಈ ಜೀವನದ ನಂತರದ ಜೀವಿಗಳ ಸ್ಥಿತಿಗೂ ಸಹ ಉಪಯುಕ್ತವಾಗಿದೆ ಎಂದು ಭಾವಿಸಲಾಗಿದೆ. ದೇವರಾದ ಶ್ರೀಕೃಷ್ಣನು ಹೇಳುತ್ತಾರೆ, 4 ವೇದಗಳ ಅರ್ಥ ನಿಮಗೆ ತಿಳಿಯದಿದ್ದರೂ ಪರವಾಗಿಲ್ಲ, ಆದರೆ ನೀವು 4 ಶಬ್ದಗಳಾದ ಒಳಿತು ತಿಳಿದಿರುವಿಕೆ, ಸಮಜದಾರಿ, ಜವಾಬ್ದಾರಿ, ನಿಷ್ಠೆ, ವಫಾದಾರಿ ಮತ್ತು ಪ್ರಾಮಾಣಿಕತೆ, ಈಮಾನದಾರಿ ಇವುಗಳ ಮರ್ಮವನ್ನು ಅರಿತುಕೊಂಡರೆ ನಿಮ್ಮ ಜೀವನವು ಸಾರ್ಥಕವಾಗುತ್ತದೆ. ದೀಪದ ಜೀವನವು ವಂದನೀಯವಾಗಿರುವುದು ಅದು ಉರಿಯುವುದರಿಂದಲ್ಲ, ಬದಲಾಗಿ ಅದು ಇತರರಿಗಾಗಿ ಉರಿಯುವುದರಿಂದ ವಂದನೀಯವಾಗಿದೆ ಮತ್ತು ಅದು ಇತರರಿಂದ ಅಸೂಯೆಪಟ್ಟು ಉರಿಯುವುದಿಲ್ಲ. 2. ಶ್ರದ್ಧೆ, ಮನಸ್ಸು ಮತ್ತು ಸತ್ಯಮಾರ್ಗ. ನಿಮ್ಮ ಭಕ್ತಿಯ ಪರೀಕ್ಷೆಯು ಯಾವಾಗ ಆಗುತ್ತದೆಂದರೆ ನೀವು ಬಯಸಿದ್ದನ್ನು ಪಡೆಯದಿರುವಾಗಲೂ ನಿಮ್ಮ ಹೃದಯದಿಂದ ಆ ಪ್ರಭುವಿಗೆ ಧನ್ಯವಾದ ಅರ್ಪಿಸಬೇಕಾಗುತ್ತದೆ. ಸರಿಯಾದ ಅರ್ಥದಲ್ಲಿ ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಲು ಸಿದ್ಧರಾಗಿರಿ. ಏಕೆಂದರೆ ನಿಮ್ಮ ಮನಸ್ಸು ಹೇಗಿರುತ್ತದೆಯೋ ನಿಮ್ಮ ಆಲೋಚನೆಗಳು ಹಾಗೆಯೇ ಇರುತ್ತವೆ, ಮತ್ತು ನಿಮ್ಮ ಆಲೋಚನೆಗಳು ಹೇಗಿರುತ್ತವೆಯೋ ನಿಮ್ಮ ಜೀವನವೂ ಹಾಗೆಯೇ ರೂಪುಗೊಳ್ಳುತ್ತದೆ. ನೀವು ಕೀಳು ಆಲೋಚನೆಗಳನ್ನು ಹೊಂದಿದ್ದರೆ ನೀವು ಕೀಳು ಮಟ್ಟದವರಾಗುತ್ತೀರಿ. ಒಳ್ಳೆಯ ಆಲೋಚನೆಗಳನ್ನು ಹೊಂದಿದ್ದರೆ ನೀವು ಉನ್ನತ ಸ್ಥಾನಕ್ಕೆ ಏರುತ್ತೀರಿ. ಒಬ್ಬ ವ್ಯಕ್ತಿಯ ಮೇಲೆ ನೀವು ಎಷ್ಟು ನಂಬಿಕೆ ಇಡಿರಿ ಎಂದರೆ ಅವನು ನಿಮ್ಮೊಂದಿಗೆ ಮೋಸ ಮಾಡಲು ಹೋದಾಗ ತಾನೇ ತಪ್ಪಿತಸ್ಥ ಎಂದು ಭಾವಿಸಬೇಕು. ಮತ್ತು ಯಾರನ್ನಾದರೂ ಅಷ್ಟು ಪ್ರೀತಿಸಿರಿ, ಆ ಪ್ರೀತಿಪಾತ್ರನ ಮನಸ್ಸಿನಲ್ಲಿ ಸದಾ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಉಳಿದಿರಬೇಕು. ಭಗವಾನ್ ಶ್ರೀಕೃಷ್ಣನು ಹೇಳುವಂತೆ ವ್ಯಕ್ತಿಯು ಯಾವಾಗಲೂ ಕೆಡುಕಿನಿಂದ ದೂರವಿರಬೇಕು. ನೀವು ಯಾವುದೇ ಕೆಟ್ಟ ಕೆಲಸ ಮಾಡಿದರೆ ಅದರ ಫಲವನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಲೇಬೇಕಾಗುತ್ತದೆ. 100 ಹಸುಗಳ ನಡುವೆಯೂ ಕರುವು ತನ್ನ ತಾಯಿಯನ್ನು ಹೇಗೆ ಹುಡುಕುತ್ತದೆಯೋ ಅದೇ ರೀತಿ ಕರ್ಮದ ಫಲವು 1000 ಜನರ ನಡುವೆಯೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಮಾಧವನು ಹೇಳುತ್ತಾನೆ, ಯಾವುದೇ ಜೀವಿಗೆ ನೀವು ಕಷ್ಟವನ್ನು ನೀಡುವುದರಿಂದ ನಾನು ಸಂತೋಷವಾಗಿರುವುದನ್ನು ನೀವು ನೋಡಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಜಗತ್ತಿನ ಸ್ವಾಮಿ ಮತ್ತು ಅವನು ಅಣುವಿನಲ್ಲಿ ನೆಲೆಸಿದ್ದಾನೆ. ಚಿಕ್ಕ ಜೀವಿಯ ಹೃದಯದಲ್ಲೂ ಸಹ ದೇವರ ವಾಸವಿರುತ್ತದೆ. ಆ ಜೀವಿಗೆ ಕಷ್ಟದ ಅನುಭವವಾದರೆ ಅದು ದೇವರಿಗೆ ಕಷ್ಟವಾದ ಅನುಭವವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಯಾವುದೇ ಜೀವಿಗೆ ಕಷ್ಟ ನೀಡುವುದು ಎಂದರೆ ಅದು ದೇವರಿಗೆ ಕಷ್ಟ ನೀಡಿದಂತೆ. 3. ಮೃತ್ಯು, ಆತ್ಮ ಮತ್ತು ಅಕ್ಷಯ ಜ್ಞಾನ. ಮೃತ್ಯುವು ಒಂದು ಅಟಲವಾದ ಸತ್ಯ, ಅದನ್ನು ಎಂದಿಗೂ ಬದಲಾಯಿಸಲಾಗದು. ಈ ಸಂಸಾರವು ನಿರ್ಮಾಣವಾದಾಗಿನಿಂದಲೂ ಜನ್ಮ ಮೃತ್ಯುಗಳ ಚಕ್ರವು ನಡೆಯುತ್ತಲೇ ಇದೆ. ಮನುಷ್ಯನು ಹೇಗೆ ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಅದೇ ರೀತಿ ಆತ್ಮವು ಹಳೆಯ ಮತ್ತು ನಿಷ್ಪ್ರಯೋಜಕ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಧರಿಸುತ್ತದೆ. ಇದು ಪ್ರಕೃತಿಯ ನಿಯಮವಾಗಿದೆ. ನಾವು ಈ ಸತ್ಯವನ್ನು ಸ್ವೀಕರಿಸಿ ಭಯಮುಕ್ತರಾಗಿ ವರ್ತಮಾನದಲ್ಲಿ ಬದುಕಬೇಕು. ಜ್ಞಾನಿ ವ್ಯಕ್ತಿಗಳು ಮರಣ ಹೊಂದಿದವರಿಗಾಗಿ ಶೋಕಿಸುವುದಿಲ್ಲ ಮತ್ತು ಇನ್ನೂ ಜೀವಂತವಾಗಿರುವವರಿಗಾಗಿಯೂ ಶೋಕಿಸುವುದಿಲ್ಲ, ಏಕೆಂದರೆ ಅವರಿಗೆ ತಿಳಿದಿದೆ, ಯಾರು ಮರಣ ಹೊಂದಿದ್ದಾರೋ ಅವರು ಮತ್ತೆ ಜನ್ಮ ತೆಗೆದುಕೊಳ್ಳುತ್ತಾರೆ ಮತ್ತು ಯಾರು ಜೀವಂತವಾಗಿರುವರೋ ಅವರು ಒಂದು ದಿನ ಖಂಡಿತ ಸಾಯುತ್ತಾರೆ.
ಜ್ಞಾನ ಒಂದೇ ಅಂತಹ ಅಕ್ಷಯ ತತ್ವವಾಗಿದೆ. ಅದು ಎಲ್ಲಿಯೂ ಯಾವುದೇ ಸ್ಥಿತಿಯಲ್ಲಿ ಮತ್ತು ಯಾವುದೇ ಕಾಲದಲ್ಲಿ ಮನುಷ್ಯನ ಸಹವಾಸವನ್ನು ಬಿಡುವುದಿಲ್ಲ. ಧರೆಯಲ್ಲಿ ಹೇಗೆ ಋತುಮಾನಗಳು ಬದಲಾಗುತ್ತವೆಯೋ ಅದೇ ರೀತಿ ಜೀವನದಲ್ಲಿ ಸುಖ ದುಃಖಗಳು ಬರುತ್ತಾ ಹೋಗುತ್ತಾ ಇರುತ್ತವೆ. 4. ಯಶಸ್ಸಿನ 3 ಅಸ್ತ್ರಗಳು ಮತ್ತು ಕರ್ಮದ ಶ್ರೇಷ್ಠತೆ. ಯುದ್ಧವಿರಲಿ ಅಥವಾ ಜೀವನವಿರಲಿ, ಯಶಸ್ಸು ಕೇವಲ 3 ಅಸ್ತ್ರಗಳಿಂದ ಮಾತ್ರ ದೊರೆಯುತ್ತದೆ: ಧರ್ಮ, ಧೈರ್ಯ ಮತ್ತು ಸಾಹಸ. ಯಾವುದೇ ಮನುಷ್ಯನು ಜನ್ಮದಿಂದ ಶ್ರೇಷ್ಠನಾಗುವುದಿಲ್ಲ, ಬದಲಾಗಿ ತನ್ನ ಕರ್ಮಗಳಿಂದ ಮಾತ್ರ ಮಹಾನಾಗುತ್ತಾನೆ. ನೀವು ಏನನ್ನಾದರೂ ಸಾಧಿಸಬೇಕಾದರೆ ನಿಮ್ಮ ಮೇಲೆ ನಂಬಿಕೆ ಇಡಿ, ಏಕೆಂದರೆ ಎಂತಹ ಒಳ್ಳೆಯ ಮತ್ತು ನಿಜವಾದ ಆಶ್ರಯಗಳಿದ್ದರೂ ಅವು ಒಂದು ದಿನ ಕೈಬಿಡಬಹುದು. ಮಿತ್ರನೋ ಬಡವನೋ ಅಥವಾ ಶ್ರೀಮಂತನೋ ಎಂಬುದು ಮುಖ್ಯವಲ್ಲ, ನಿಮ್ಮ ಕೆಟ್ಟ ಸಮಯದಲ್ಲಿ ಅವನು ಎಷ್ಟು ಜೊತೆ ಕೊಡುತ್ತಾನೆ ಎಂಬುದು ಮುಖ್ಯವಾಗುತ್ತದೆ. ನಿಮ್ಮ ಧರ್ಮ ಯಾವುದಾದರೂ ಆಗಿರಲಿ, ನೀವು ಒಳ್ಳೆಯ ಮನುಷ್ಯರಾಗಿ ಬದುಕಿ, ಏಕೆಂದರೆ ಲೆಕ್ಕಾಚಾರವು ನಿಮ್ಮ ಕರ್ಮದ್ದೂ ಆಗಿರುತ್ತದೆ, ಧರ್ಮದ್ದಲ್ಲ. ಖುಷಿಗಾಗಿ ಕೆಲಸ ಮಾಡಿದರೆ ನಿಮಗೆ ಖುಷಿ ಸಿಗುವುದಿಲ್ಲ, ಆದರೆ ನೀವು ಖುಷಿಯಾಗಿ ಕೆಲಸ ಮಾಡಿದರೆ ಖಂಡಿತ ಯಶಸ್ಸು ಸಿಗುತ್ತದೆ. ನೀವು ಇತರರಿಗಾಗಿ ಒಳ್ಳೆಯದನ್ನು ಬಯಸಿದಾಗ ಅದೇ ಒಳ್ಳೆಯ ವಿಷಯಗಳು ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರುತ್ತವೆ. ಇದು ಪ್ರಕೃತಿಯ ನಿಯಮವಾಗಿದೆ. ನಿಮ್ಮ ಮೌಲ್ಯವು ನೀವು ಈಗ ಏನಾಗಿದ್ದೀರಿ ಎಂಬುದರ ಮೇಲೆ ನಿರ್ಧಾರವಾಗುವುದಿಲ್ಲ, ಬದಲಿಗೆ ನೀವು ನಿಮ್ಮನ್ನು ಏನನ್ನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದೀರಿ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ನಗುವ ಮನಸ್ಸು ಮತ್ತು ನಗುವ ಮುಖ ಇವೇ ನಿಜವಾದ ಸಂಪತ್ತು. ಮನುಷ್ಯನು ಯಾವಾಗಲೂ ತನ್ನ ಅದೃಷ್ಟವನ್ನು ದೂಷಿಸುತ್ತಾ ಇರುತ್ತಾನೆ, ಆದರೆ ಅದೃಷ್ಟಕ್ಕಿಂತಲೂ ಮಿಗಿಲಾದದ್ದು ಅವನ ಕೈಯಲ್ಲಿರುವ ಕರ್ಮ ಎಂಬುದು ಅವನಿಗೆ ಗೊತ್ತಿರುವುದಿಲ್ಲ. ನಿಮ್ಮಲ್ಲಿ ಸಾವಿರಾರು ನ್ಯೂನತೆಗಳಿರಲಿ, ಆದರೆ ನೀವು ಎಲ್ಲಕ್ಕಿಂತ ಉತ್ತಮವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿದ್ದೀರಿ ಎಂಬ ವಿಶ್ವಾಸವನ್ನು ನಿಮ್ಮ ಮೇಲೆ ಇಡಿ. ಪರಮಾತ್ಮನು ನಿಮ್ಮಿಂದ ಎಷ್ಟು ಸಮಯ ಕಾಯುವಂತೆ ಮಾಡುತ್ತಾನೆಯೋ, ಸಮಯ ಬಂದಾಗ ಅವನು ನಿಮಗೆ ಅಷ್ಟೊಂದು ಕೊಡುತ್ತಾನೆ, ಅದನ್ನು ನೀವು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. 5. ಸತ್ಯ, ಕ್ರೋಧ ಮತ್ತು ನ್ಯಾಯ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಪ್ರಕಾಶದ ಜ್ಯೋತಿಯು ಕತ್ತಲೆಯಲ್ಲಿ ಹೇಗೆ ಹೊಳೆಯುತ್ತದೆಯೋ ಅದೇ ರೀತಿ ಸತ್ಯವೂ ಕೂಡ ಪ್ರಕಾಶಿಸುತ್ತದೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ಕ್ರೋಧ, ಕೋಪವು ಮನುಷ್ಯನನ್ನು ನರಕದ ಕಡೆಗೆ ಒಯ್ಯುವ ಬಾಗಿಲು. ಕೋಪಗೊಂಡಾಗ ವ್ಯಕ್ತಿಯ ಮನಸ್ಸು ಅಶಾಂತವಾಗುತ್ತದೆ. ಆವೇಶಕ್ಕೆ ಒಳಗಾಗಿ ಅವನು ಅನೇಕ ಬಾರಿ ತನ್ನದೇ ನಷ್ಟವನ್ನೂ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಮನುಷ್ಯನು ಕೋಪಗೊಳ್ಳುವುದರಿಂದ ದೂರವಿರಬೇಕು. ಎಷ್ಟೇ ಕೋಪ ಬಂದರೂ ನಿಮ್ಮನ್ನು ನೀವು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಇತರರ ಒಳಿತು ಮಾಡುವ ಮನುಷ್ಯನಿಗೆ ಯಾವಾಗಲೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಯಾವಾಗಲೂ ಫಲ ನೀಡುವ ಮರಕ್ಕೂ ಸಹ ಕಲ್ಲುಗಳ ಏಟು ಬೀಳುತ್ತದೆ. ಸತ್ಯದಿಂದ ಸಂಪಾದಿಸಿದ ಸಂಪತ್ತು ಎಲ್ಲಾ ರೀತಿಯ ಸುಖವನ್ನು ನೀಡುತ್ತದೆ. ಮೋಸದಿಂದ ಸಂಪಾದಿಸಿದ ಸಂಪತ್ತು ಕೇವಲ ದುಃಖವನ್ನಷ್ಟೇ ಕೊಡುತ್ತದೆ. ಮೌನಕ್ಕಿಂತ ದೊಡ್ಡ ಉತ್ತರ ಬೇರೆ ಇಲ್ಲ, ಮತ್ತು ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ನಿಮ್ಮ ಕನಸುಗಳು ಈಡೇರದಿದ್ದರೆ ನಿಮ್ಮ ಮಾರ್ಗವನ್ನು ಬದಲಾಯಿಸಿರಿ, ಸಿದ್ಧಾಂತವನ್ನಲ್ಲ. ಏಕೆಂದರೆ ಮರವು ಯಾವಾಗಲೂ ಎಲೆಗಳನ್ನು ಬದಲಾಯಿಸುತ್ತದೆಯೇ ಹೊರತು ಬೇರನ್ನಲ್ಲ. ಯಾರ ಸಹವಾಸದಿಂದ ನಿಮ್ಮ ಆಲೋಚನೆಗಳು ಶುದ್ಧವಾಗಲು ಪ್ರಾರಂಭಿಸುತ್ತವೆಯೋ ಆಗ ತಿಳಿದುಕೊಳ್ಳಿ, ಅವರು ಕೇವಲ ಸಾಮಾನ್ಯ ವ್ಯಕ್ತಿಯಲ್ಲ, ಒಬ್ಬ ಸಾಧು ಪುರುಷ. ನಿಮ್ಮ ಕಷ್ಟದ ಸಮಯವೇ ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಒಬ್ಬ ಜ್ಞಾನಿಯು ಇತರರನ್ನು ನೋಡಿ ಅವರ ವೈಶಿಷ್ಟ್ಯಗಳಿಂದ ಕಲಿಯುತ್ತಾನೆ, ಆದರೆ ಅವರೊಂದಿಗೆ ಹೋಲಿಕೆ ಮತ್ತು ಅಸೂಯೆ ಪಡುವುದಿಲ್ಲ. ಸಂಬಂಧಗಳು ದೊಡ್ಡ ಮಾತುಗಳನ್ನು ಆಡುವುದರಿಂದ ಗಟ್ಟಿಯಾಗುವುದಿಲ್ಲ, ಬದಲಾಗಿ ಚಿಕ್ಕ ಚಿಕ್ಕ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದರಿಂದ ಆಳವಾಗುತ್ತವೆ. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ನಿಮ್ಮಲ್ಲಿ ಏನಾದರೂ ಮಾಡುವ ಧೈರ್ಯ ಉಳಿದಿದ್ದರೆ ನೀವು ಏನನ್ನೂ ಕಳೆದುಕೊಂಡಿಲ್ಲ ಎಂದು ತಿಳಿದುಕೊಳ್ಳಿ. 6. ಕರ್ಮವೇ ಶ್ರೇಷ್ಠ ಧರ್ಮ. ಕರ್ಮವೇ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಧರ್ಮವಾಗಿದೆ. ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶಿಸುತ್ತಾ ಹೇಳುತ್ತಾರೆ, ವ್ಯಕ್ತಿಯು ಕರ್ಮವನ್ನು ಮಾಡಲು ಜನಿಸಿದ್ದಾನೆ ಮತ್ತು ಕರ್ಮ ಮಾಡದೆ ಯಾರೂ ಇರಲು ಸಾಧ್ಯವಿಲ್ಲ. ಮನುಷ್ಯನು ಫಲಿತಾಂಶದ ಚಿಂತೆ ಮಾಡದೆ ತನ್ನ ಕರ್ತವ್ಯಗಳನ್ನು ಪಾಲಿಸಬೇಕು. ಕೃಷ್ಣನು ತನ್ನ ಭಕ್ತರಿಗೆ ಕರ್ಮ ಮಾರ್ಗವನ್ನು ತೋರಿಸುತ್ತಾ ಹೇಳುತ್ತಾನೆ, ನೀವು ನಿಮ್ಮ ಕರ್ಮಗಳನ್ನು ಸಮಾಜದ ಕಡೆಗೆ ಮತ್ತು ಮಾನವ ಕಲ್ಯಾಣದ ಕಡೆಗೆ ಕೇಂದ್ರೀಕರಿಸಿ ಮಾಡಿರಿ. ಉಳಿದ ಫಲದ ಚಿಂತೆಯನ್ನು ಬಿಟ್ಟುಬಿಡಿ. ಆ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿರಿ. ಈ ಮಾರ್ಗವನ್ನು ಅನುಸರಿಸುವುದರಿಂದ ನೀವು ನನ್ನನ್ನು ಪಡೆಯಬಹುದು ಮತ್ತು ನನ್ನ ಪ್ರೀತಿಯಲ್ಲಿ ಭಾಗಿಯಾಗಬಹುದು. ಈ ಸಂಸಾರದಲ್ಲಿ ಇಂದು ನಿಮ್ಮ ಬಳಿ ಏನಿದೆಯೋ ಅದು ನಿನ್ನೆ ಇನ್ನೊಬ್ಬರ ಬಳಿ ಇತ್ತು, ನಾಳೆ ಅದು ಮತ್ತೊಬ್ಬರ ಬಳಿ ಇರುತ್ತದೆ. ನೀವು ಇಲ್ಲಿಗೆ ಬರಿಗೈಯಲ್ಲಿ ಬಂದಿದ್ದೀರಿ ಮತ್ತು ಬರಿಗೈಯಲ್ಲಿಯೇ ಹೋಗುತ್ತೀರಿ. ಯಾರೂ ನಿಮ್ಮ ಜೊತೆ ಕೊಡದಿದ್ದಾಗ ನಿರಾಶರಾಗಬೇಡಿ, ಏಕೆಂದರೆ ಪರಮಾತ್ಮನಿಗಿಂತ ದೊಡ್ಡ ಒಡನಾಡಿ ಬೇರೆ ಯಾರೂ ಇಲ್ಲ. ಖುಷಿಯು ಸ್ವಾತಂತ್ರ್ಯವನ್ನು ಅವಲಂಬಿಸಿರುತ್ತದೆ, ಮತ್ತು ಸ್ವಾತಂತ್ರ್ಯವು ನೀವು ಎಷ್ಟು ಧೈರ್ಯಶಾಲಿಗಳು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. 7. ಮನಸ್ಸಿನ ನಿಯಂತ್ರಣ ಮತ್ತು ನಿರ್ಣಯದ ಶಕ್ತಿ.
ವಿಶ್ವಾಸವಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವೂ ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ. ಯಾವುದೇ ಒಂದು ತಪ್ಪು ಕಾರಣದಿಂದಾಗಿ ನಿನ್ನೆ ನಿಮಗೆ ದುಃಖ ಉಂಟಾಗಿದ್ದರೆ ಅದನ್ನು ನೆನಪಿಸಿಕೊಂಡು ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ. ಯಾರು ಗುರಿಯಲ್ಲಿ ಕಳೆದು ಹೋಗಿದ್ದಾರೆಯೋ ಅವರೇ ಯಶಸ್ವಿಯಾಗಿದ್ದಾರೆ ಎಂದು ತಿಳಿದುಕೊಳ್ಳಿ. ನೀವು ಏನು ಮಾಡುತ್ತಿದ್ದೀರೋ ಅದನ್ನು ಪ್ರೀತಿಸಿದರೆ ನೀವು ಖಂಡಿತ ಯಶಸ್ವಿಯಾಗುತ್ತೀರಿ. ಮನಸ್ಸಿನ ಮೇಲೆ ನಿಯಂತ್ರಣವಿರುವುದು ಬಹಳ ಮುಖ್ಯ. ಮನುಷ್ಯನ ಮನಸ್ಸು ಗಾಳಿಯಂತೆ ಚಂಚಲವಾಗಿದೆ. ಈ ಮನಸ್ಸೇ ಮನುಷ್ಯನನ್ನು ಇಂದ್ರಿಯ ವಾಸನೆಗಳ ಕಡೆಗೆ ಅಲೆದಾಡುವಂತೆ ಮಾಡುತ್ತದೆ. ಜೀವನವನ್ನು ಯಶಸ್ವಿಗೊಳಿಸಬೇಕಾದರೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವುದು ಬಹಳ ಅವಶ್ಯಕ. ಮನಸ್ಸನ್ನು ವಶಪಡಿಸಿಕೊಂಡಾಗ ಮೆದುಳಿನ ಶಕ್ತಿಯು ಕೇಂದ್ರೀಕೃತವಾಗುತ್ತದೆ. ಇದರಿಂದ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಿಗಲು ಪ್ರಾರಂಭಿಸುತ್ತದೆ. ಗೀತೆಯ ಪ್ರಕಾರ ಯಾರು ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿದ್ದಾರೆಯೋ ಅವರು ಮನಸ್ಸಿನಲ್ಲಿ ಹುಟ್ಟುವ ನಿಷ್ಪ್ರಯೋಜಕ ಚಿಂತೆಗಳು ಮತ್ತು ಆಸೆಗಳಿಂದ ದೂರವಿರುತ್ತಾರೆ. ಆ ವ್ಯಕ್ತಿಯು ತನ್ನ ಗುರಿಯನ್ನು ಸಹ ಸುಲಭವಾಗಿ ಸಾಧಿಸುತ್ತಾನೆ. ಒಂದು ವೇಳೆ ನೀವು ಮನಸ್ಸನ್ನು ವಶಪಡಿಸಿಕೊಳ್ಳದಿದ್ದರೆ ಅದು ನಿಮ್ಮ ದೊಡ್ಡ ಶತ್ರುವಾಗುತ್ತದೆ. ಅಜ್ಞಾನಿ ವ್ಯಕ್ತಿಗಳು ತಮ್ಮ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ, ಆದರೆ ಬುದ್ಧಿವಂತ ಜನರು ವಿಶ್ವದ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾರೆ. ಯಾವುದೇ ಕೆಲಸ ಮಾಡಲು ನಿಮಗೆ ಭಯವೆನಿಸಿದರೆ ನೆನಪಿಡಿ, ಆ ಕೆಲಸವು ನಿಜವಾಗಿಯೂ ಧೈರ್ಯದಿಂದ ಕೂಡಿದೆ ಎಂಬ ಸಂಕೇತ ಅದು. ದುರ್ಬಲ ವ್ಯಕ್ತಿಯೊಂದಿಗಿನ ದ್ವೇಷವು ಹೆಚ್ಚು ಅಪಾಯಕಾರಿ, ಏಕೆಂದರೆ ಅವನು ನೀವು ಊಹಿಸಲು ಸಾಧ್ಯವಾಗದ ಸಮಯದಲ್ಲಿ ದಾಳಿ ಮಾಡುತ್ತಾನೆ. ಸುಳ್ಳು ಎಷ್ಟೇ ಬಲವಾಗಿದ್ದರೂ ಅದು ಸತ್ಯವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ನಿಮ್ಮ ವಿಚಾರಗಳನ್ನು ಪವಿತ್ರವಾಗಿ ಇರಿಸಿಕೊಳ್ಳಿ, ಏಕೆಂದರೆ ವ್ಯಕ್ತಿಯು ತನ್ನ ವಿಚಾರಗಳಿಂದಲೇ ಅನಂತಕಾಲದವರೆಗೆ ಜೀವಂತವಾಗಿರುತ್ತಾನೆ. ಯಾರಾದರೂ ನಿಮ್ಮನ್ನು ಮುರಿಯುವಷ್ಟು ದುರ್ಬಲರಾಗಬೇಡಿ, ಬದಲಿಗೆ ನಿಮ್ಮನ್ನು ಮುರಿಯಲು ಪ್ರಯತ್ನಿಸುವವನೇ ಮುರಿದು ಹೋಗುವಷ್ಟು ಬಲಿಷ್ಠರಾಗಿರಿ. 8. ಸಂಶಯ, ಸಂಬಂಧಗಳು ಮತ್ತು ಆಂತರಿಕ ಸೌಂದರ್ಯ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಶಾಂತಿಯ ಎಲ್ಲಾ ಮಾರ್ಗಗಳು ಮುಚ್ಚಿ ಹೋದಾಗ ಮತ್ತು ನ್ಯಾಯ ಸಿಗದಿದ್ದಾಗ ಆಗ ನೀವು ಯುದ್ಧ ಮಾಡಿರಿ. ನಿಜವಾದ ಸ್ನೇಹಿತನು ಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲುವವನು. ಸದಾ ಸಂಶಯಪಡುವ ವ್ಯಕ್ತಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ. ಆದ್ದರಿಂದ ಸಂಶಯ ಮಾಡುವುದನ್ನು ತಪ್ಪಿಸಿ. ಅತಿಯಾಗಿ ಸಂಶಯ ಮಾಡುವುದರಿಂದ ಮನಸ್ಸಿನ ಶಾಂತಿ ಕದಡುತ್ತದೆ ಮತ್ತು ವ್ಯಕ್ತಿಯು ಭ್ರಮೆಗೆ ಒಳಗಾಗಿ ತನ್ನ ಸಂಬಂಧಗಳನ್ನು ನಾಶಪಡಿಸಿಕೊಳ್ಳುತ್ತಾನೆ. ದೇಹದ ಸೌಂದರ್ಯವು ಮನಸ್ಸನ್ನು ಆಕರ್ಷಿಸುತ್ತದೆ, ಆದರೆ ಸ್ವಭಾವದ ಸೌಂದರ್ಯವು ಹೃದಯವನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಮನುಷ್ಯನ ಸ್ವಭಾವವು ಯಾವಾಗಲೂ ನಿರ್ಮಲವಾಗಿರಬೇಕು. ಯಾರು ಏನು ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ ಮತ್ತು ಏಕೆ ಮಾಡುತ್ತಿದ್ದಾರೆ, ಈ ಎಲ್ಲ ವಿಷಯಗಳಿಂದ ನೀವು ಎಷ್ಟು ದೂರವಿರುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ. ಜೀವನದಲ್ಲಿ ನಾವು ಎಷ್ಟು ಸರಿ ಎಷ್ಟು ತಪ್ಪು ಎಂದು ಕೇವಲ ಇಬ್ಬರಿಗೆ ಮಾತ್ರ ತಿಳಿದಿರುತ್ತದೆ. ಒಬ್ಬನು ಪರಮಾತ್ಮ, ಇನ್ನೊಂದು ನಮ್ಮ ಅಂತಃಕರಣ ಆತ್ಮಸಾಕ್ಷಿ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಯಾವ ಮನುಷ್ಯನ ಮನಸ್ಸಿನಲ್ಲಿ ಜ್ಞಾನದ ಕೊರತೆ ಮತ್ತು ದೇವರಲ್ಲಿ ಶ್ರದ್ಧೆ ಇರುವುದಿಲ್ಲವೋ ಆ ಮನುಷ್ಯನು ಜೀವನದಲ್ಲಿ ಎಂದಿಗೂ ಆನಂದ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. 9. ಸ್ಥಿತಪ್ರಜ್ಞನ ಲಕ್ಷಣಗಳು. ದೇವರು ಹೇಳುತ್ತಾರೆ, ಯಾರು ಸುಖ ಮತ್ತು ದುಃಖದಲ್ಲಿ ಶಾಂತವಾಗಿರುತ್ತಾರೋ, ಯಾರಲ್ಲಿ ರಾಗ, ಭಯ ಮತ್ತು ಕೋಪಗಳು ನಾಶವಾಗಿವೆಯೋ, ಯಾರು ಶುಭ ಮತ್ತು ಅಶುಭ ವಸ್ತುಗಳನ್ನು ಪಡೆದಾಗಲೂ ಸಂತೋಷಪಡುವುದಿಲ್ಲ ಅಥವಾ ದ್ವೇಷಪಡುವುದಿಲ್ಲವೋ, ಮತ್ತು ಯಾರು ತಮ್ಮ ಇಂದ್ರಿಯಗಳನ್ನು ವಶಪಡಿಸಿಕೊಂಡಿದ್ದಾರೆಯೋ ಆ ಸ್ಥಿರ ಬುದ್ಧಿಯ ಮನುಷ್ಯನು ಮುನಿಯ ಸಮಾನನಾಗಿದ್ದಾನೆ. ಅಂತಹ ಮನುಷ್ಯನು ಸ್ಥಿರ ಚಿತ್ತನಾಗಿ ಮತ್ತು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಜ್ಞಾನದ ಮೂಲಕ ಪರಮಾತ್ಮನನ್ನು ಪಡೆದು ಯಾವಾಗಲೂ ಸಂತುಷ್ಟನಾಗಿರುತ್ತಾನೆ. ಸಮುದ್ರದ ಸ್ಥಿತಿಯು ಹೇಗೆ ಅಚಲವಾಗಿದೆಯೋ, ಭಾರಿ ಬಿರುಗಾಳಿ ಅಥವಾ ಅನೇಕ ನದಿಗಳ ಪ್ರವಾಹ ಪ್ರವೇಶಿಸಿದರೂ ಅದು ತನ್ನ ಸ್ಥಿತಿಯಿಂದ ವಿಚಲಿತವಾಗುವುದಿಲ್ಲವೋ ಮತ್ತು ತನ್ನ ಮರ್ಯಾದೆಯನ್ನು ತ್ಯಜಿಸುವುದಿಲ್ಲವೋ, ಅದೇ ರೀತಿ ಪರಮಾತ್ಮನ ಸ್ವರೂಪದಲ್ಲಿ ನೆಲೆಸಿರುವ ಯೋಗಿಯ ಸ್ಥಿತಿಯೂ ಸಹ ಅಚಲವಾಗಿರುತ್ತದೆ. ದೊಡ್ಡ ದೊಡ್ಡ ಸಾಂಸಾರಿಕ ಸುಖದುಃಖಗಳು ಬಂದರೂ ಅಥವಾ ಹೋದರೂ ಅವನ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಆ ಯೋಗಿಯು ಪರಮಾತ್ಮನಲ್ಲಿ ನಿತ್ಯ, ನಿರಂತರ, ಅಚಲ ಮತ್ತು ಏಕರೂಪವಾಗಿ ಸ್ಥಿರನಾಗಿರುತ್ತಾನೆ. 10. ಸ್ವಾರ್ಥ, ಮೋಸ ಮತ್ತು ಸಮತೋಲನ. ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಲು ಜನರು ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನಿಮ್ಮೊಂದಿಗೆ ಸಂಬಂಧ ಬೆಳೆಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ವರ್ತನೆಯನ್ನು ನೀವು ಸತ್ಯವೆಂದು ನಂಬಿ ಬಲೆಯೊಳಗೆ ಸಿಲುಕಿದರೆ ಮುಂದೆ ನಿಮಗೆ ನಷ್ಟವಾಗುವುದು ಖಚಿತ. ಜನರು ತಮ್ಮ ಸ್ವಾರ್ಥವನ್ನು ಸಾಧಿಸಲು ಎಂತಹ ಹಂತಕ್ಕೂ ಇಳಿಯಬಹುದು. ಈಗ ಅದೇ ಯುಗ ನಡೆಯುತ್ತಿದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಯಾರೊಬ್ಬರ ಸಿಹಿಯಾದ ಮಾತುಗಳಲ್ಲಿ ಎಂದಿಗೂ ಸಿಲುಕಿಕೊಳ್ಳಬೇಡಿ. ಬದಲಾಗಿ ಕಣ್ಣುಗಳನ್ನು ತೆರೆದು ಆ ವ್ಯಕ್ತಿಯನ್ನು ಪರೀಕ್ಷಿಸಲು ಕಲಿಯಿರಿ. ಸಾಮಾನ್ಯವಾಗಿ ನಿಮಗೆ ನೋವುಂಟು ಮಾಡುವವರು ನಿಮ್ಮವರೇ ಆಗಿರುತ್ತಾರೆ. ನಿಮ್ಮ ಹೃದಯಕ್ಕೆ ಹೆಚ್ಚು ಹತ್ತಿರವಿರುವವರೇ ನಿಮಗೆ ನೋವು ಕೊಡುತ್ತಾರೆ. ಮಹಾಭಾರತದ ಯುದ್ಧವು ಅನ್ಯರ ನಡುವೆ ಇರಲಿಲ್ಲ, ಅದು ಸಹೋದರರ, ಒಂದೇ ಕುಟುಂಬದ ನಡುವಿನ ಹೋರಾಟವಾಗಿತ್ತು. ನೀವು ಯಾರಿಗಾದರೂ ಸಹಾಯ ಮಾಡಿದರೂ ಅಥವಾ ಮಾಡದಿದ್ದರೂ ಉದ್ದೇಶಪೂರ್ವಕವಾಗಿ ಯಾರ ಹೃದಯಕ್ಕೂ ಎಂದಿಗೂ ನೋವುಂಟು ಮಾಡಬಾರದು.
ಏಕೆಂದರೆ ನಿಮ್ಮ ಕಾರಣದಿಂದಾಗಿ ಯಾರಿಗಾದರೂ ನೋವಾದರೆ ಆ ನೋವು ಒಂದು ದಿನ ನಿಮಗೆ ಖಂಡಿತವಾಗಿಯೂ ಮರಳಿ ಸಿಗುತ್ತದೆ ಎಂಬುದನ್ನು ನೆನಪಿಡಿ. ಯಾವುದೇ ವಿಷಯದಲ್ಲಿ ಅತಿಯಾದದ್ದು ಇರಬಾರದು. ಯಾವುದೇ ವಿಷಯವನ್ನು ಮಿತಿಮೀರಿ ಮಾಡಬೇಡಿ. ಯಾರನ್ನಾದರೂ ಅತಿಯಾಗಿ ಪ್ರೀತಿಸುವುದು ಅಥವಾ ಅತಿಯಾಗಿ ದ್ವೇಷಿಸುವುದು ಎರಡೂ ಅತಿಯಾಗಬಾರದು. ಏಕೆಂದರೆ ಅತಿರೇಕವು ನಿಮಗೆ ಹಾನಿ ಉಂಟುಮಾಡುತ್ತದೆ. ಆದ್ದರಿಂದ ಜೀವನವನ್ನು ಸಮತೋಲನದಲ್ಲಿ ಬದುಕಬೇಕು. ನಿಮ್ಮೊಂದಿಗೆ ಅಧರ್ಮ, ಪಾಪ ಅಥವಾ ತಪ್ಪು ಮಾಡಿದವರಿಗೆ ನೀವು ಖಂಡಿತ ಶಿಕ್ಷೆ ನೀಡಬೇಕು. ನೀವು ಅದನ್ನು ಸಹಿಸಿಕೊಂಡರೆ ಅವರು ನಿಮ್ಮೊಂದಿಗೆ ಇನ್ನಷ್ಟು ತಪ್ಪು ಮಾಡುತ್ತಾರೆ ಮತ್ತು ನೀವು ಅದಕ್ಕಿಂತ ದೊಡ್ಡ ಪಾಪಕ್ಕೆ ಭಾಗಿಯಾಗುತ್ತೀರಿ. ಆದ್ದರಿಂದ ಜ್ಞಾನಿ ವ್ಯಕ್ತಿಯು ತನ್ನೊಂದಿಗೆ ಆಗುತ್ತಿರುವ ತಪ್ಪನ್ನು ವಿರೋಧಿಸಲು ಕಲಿಯಬೇಕು. 11. ಸ್ವಾಭಿಮಾನ, ನಡತೆ ಮತ್ತು ಕಾಲದ ಮಹತ್ವ. ಜೀವನದಲ್ಲಿ ಜನರು ಏನು ಮಾಡುತ್ತಾರೆಯೋ ಅದನ್ನು ಎಂದಿಗೂ ಮಾಡಬೇಡಿ. ನಿಮ್ಮ ಪಾಲಿಗೆ ಯಾವುದು ಸರಿ ಇದೆಯೋ ಅದನ್ನು ಯಾವಾಗಲೂ ಮಾಡಿ. ಯಾರು ತಮ್ಮ ರಕ್ಷಣೆಯನ್ನು ತಾವೇ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಅಥವಾ ತಮ್ಮ ರಕ್ಷಣೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಸಹ ಮಾಡುವುದಿಲ್ಲವೋ ಅಂತಹ ಮನುಷ್ಯರನ್ನು ದೇವರು ಸಹ ರಕ್ಷಿಸುವುದಿಲ್ಲ. ಯಾವ ಮನುಷ್ಯನು ತನ್ನದೇ ಮಹತ್ವವನ್ನು ಅರಿತುಕೊಳ್ಳುವುದಿಲ್ಲವೋ ಅಂತಹ ವ್ಯಕ್ತಿಗೆ ಯಾರೂ ಮಹತ್ವ ನೀಡುವುದಿಲ್ಲ. ಕೆಟ್ಟ ಮನುಷ್ಯನು ಎಂದಿಗೂ ತನ್ನ ಕೆಟ್ಟತನವನ್ನು ಬಿಡುವುದಿಲ್ಲ. ನೀವು ಅವನೊಂದಿಗೆ ಎಷ್ಟೇ ಒಳ್ಳೆಯವರಾಗಿ ವರ್ತಿಸಿದರೂ ಅವನು ನಿಮಗೆ ತೊಂದರೆ ನೀಡುತ್ತಲೇ ಇರುತ್ತಾನೆ. ಆದ್ದರಿಂದ ಯಾರು ಹೇಗಿದ್ದಾರೋ ಅವರೊಂದಿಗೆ ಹಾಗೆಯೇ ವರ್ತಿಸಬೇಕು. ಯಾರು ಸಮಯದ ಮೌಲ್ಯವನ್ನು ಅರಿತುಕೊಳ್ಳುವುದಿಲ್ಲವೋ ಸಮಯವು ಆ ವ್ಯಕ್ತಿಯ ಮೌಲ್ಯವನ್ನು ಎಂದಿಗೂ ಅರಿಯುವುದಿಲ್ಲ. ಅಂತಹ ವ್ಯಕ್ತಿಗೆ ಜೀವನದಲ್ಲಿ ಎಂದಿಗೂ ಸುಖ, ಶಾಂತಿ ಮತ್ತು ಯಶಸ್ಸು ಪ್ರಾಪ್ತವಾಗುವುದಿಲ್ಲ. ಸಂಗತಿಯು ಮನುಷ್ಯನ ಜೀವನದ ಮೇಲೆ ಬಹಳ ಆಳವಾದ ಪ್ರಭಾವ ಬೀರುತ್ತದೆ. ಒಳ್ಳೆಯ ಮನುಷ್ಯನು ಕೆಟ್ಟ ಜನರ ಸಹವಾಸದಲ್ಲಿ ಇದ್ದರೆ ಅವನು ಸಹ ಒಂದು ದಿನ ಕೆಟ್ಟವನಾಗುತ್ತಾನೆ. ಆದ್ದರಿಂದ ಯಾವಾಗಲೂ ಒಳ್ಳೆಯ ಜನರ ಸಹವಾಸದಲ್ಲಿ ಇರಿ. 12. ಭಗವಂತನ ಆಶ್ರಯ ಮತ್ತು ಸಮಾಧಾನ. ಈ ಲೋಕದಲ್ಲಿ ಪರಮಾತ್ಮನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ನಿಮ್ಮವರೆಂದು ತಿಳಿಯಬೇಡಿ. ಇಲ್ಲಿ ಯಾರೂ ನಿಮ್ಮವರೂ ಇಲ್ಲ. ಏಕೆಂದರೆ ಲೋಕದ ಎಲ್ಲಾ ಮಾರ್ಗಗಳು ಮುಚ್ಚಿಹೋದಾಗಲೂ ದೇವರ ಕಡೆಗೆ ಹೋಗುವ ಮಾರ್ಗವು ಯಾವಾಗಲೂ ತೆರೆದಿರುತ್ತದೆ. ಈ ಲೋಕದಲ್ಲಿ ಸೋತ ಮನುಷ್ಯನಿಗೆ, ಕಷ್ಟದಲ್ಲಿರುವ ಮನುಷ್ಯನಿಗೆ ಯಾರೂ ಸಹಾಯ ಮಾಡುವುದಿಲ್ಲ ಮತ್ತು ಯಾರಾದರೂ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದರೆ ಅವರಿಗಾಗಿ ಯಾರೂ ಸಂತೋಷಪಡುವುದಿಲ್ಲ. ಆದ್ದರಿಂದ ನಿಮ್ಮ ದುಃಖವನ್ನು ಯಾರಿಗೂ ಹೇಳಬೇಡಿ ಮತ್ತು ನಿಮ್ಮ ಸಂತೋಷವನ್ನು ಯಾರ ಮುಂದೆಯೂ ಪ್ರದರ್ಶಿಸಬೇಡಿ. ಮನುಷ್ಯನ ಆಹಾರವು ಯಾವಾಗಲೂ ಸಾತ್ವಿಕ ಮತ್ತು ಸಮತೋಲಿತವಾಗಿರಬೇಕು. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಲ್ಲಿ ತಿನ್ನಬೇಕು ಮತ್ತು ಹೇಗೆ ತಿನ್ನಬೇಕು ಎಂಬ ತಿಳುವಳಿಕೆ ಯಾರಿಗೆ ಇರುವುದಿಲ್ಲವೋ ಆ ವ್ಯಕ್ತಿಯು ಪರಮಾತ್ಮನನ್ನು ಎಂದಿಗೂ ಪಡೆಯಲಾರನು. ನೀವು ನಿಮ್ಮನ್ನು ಸಂಪೂರ್ಣವಾಗಿ ತೊರೆದು ಹಾಕಿದರೂ ಸಹ ಈ ಜಗತ್ತು ನಿಮ್ಮಿಂದ ಖುಷಿಯಾಗಿರುವುದಿಲ್ಲ. ಆದ್ದರಿಂದ ನಿಮ್ಮ ಹೃದಯ ಬಯಸಿದ್ದನ್ನು ಮಾಡಿ, ಜಗತ್ತು ಬಯಸಿದ್ದನ್ನು ಮಾಡಬೇಡಿ. ಏಕೆಂದರೆ ಜಗತ್ತಿನ ಅಭಿರುಚಿ ಬದಲಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ದುಃಖಗಳು ಬರುವುದು ಸಹ ಅಗತ್ಯ. ಆಗಲೇ ಜೀವನವು ಸಂಪೂರ್ಣವಾಗುತ್ತದೆ. ಕೇವಲ ಸಂತೋಷವು ಮನುಷ್ಯನನ್ನು ಬಲಪಡಿಸುವುದಿಲ್ಲ ಮತ್ತು ಜೀವನದ ಎರಡೂ ಮುಖಗಳನ್ನು ಪರಿಚಯಿಸುವುದಿಲ್ಲ. ಕೃಷ್ಣನು ಹೇಳುತ್ತಾನೆ, ಮನಸ್ಸಿನ ಶಾಂತಿಗಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಯಾವ ವ್ಯಕ್ತಿಯೂ ತನ್ನ ಮನಸ್ಸನ್ನು ಶಾಂತವಾಗಿ ಇಡಲು ಕಲಿತಿದ್ದಾನೆಯೋ ಅವನಿಂದ ಹೆಚ್ಚು ಶ್ರೀಮಂತನು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ನಿರಂತರವಾಗಿ ಆಗುತ್ತಿರುವ ವೈಫಲ್ಯಗಳಿಂದ ಎಂದಿಗೂ ನಿರಾಶರಾಗಬೇಡಿ. ಏಕೆಂದರೆ ಕೆಲವೊಮ್ಮೆ ಕೀಲಿಗಳ ಗುಂಪಿನಲ್ಲಿರುವ ಕೊನೆಯ ಕೀಲಿಯೂ ಸಹ ಬೀಗವನ್ನು ತೆರೆಯುತ್ತದೆ. ಸಂಬಂಧಗಳು ಎಷ್ಟೇ ಕೆಟ್ಟದಾಗಿದ್ದರೂ ಅವುಗಳನ್ನು ಮುರಿಯಬೇಡಿ. ಏಕೆಂದರೆ ನೀರು ಎಷ್ಟೇ ಕೊಳಕಾಗಿದ್ದರೂ ಬಾಯಾರಿಕೆಯನ್ನು ನೀಗಿಸಲು ಸಾಧ್ಯವಾಗದಿದ್ದರೂ ಅದು ಬೆಂಕಿಯನ್ನು ನಂದಿಸಲು ಸಾಧ್ಯವಾಗುತ್ತದೆ. ದೇವರ ಬಳಿ ಯಾವುದನ್ನಾದರೂ ಕೇಳಿದಾಗ ಅದು ಸಿಗದಿದ್ದರೆ ಕೋಪಗೊಳ್ಳಬೇಡಿ. ಏಕೆಂದರೆ ನಿಮಗೆ ಯಾವುದು ಒಳ್ಳೆಯದಾಗಿ ಕಾಣಿಸುತ್ತದೆಯೋ ಅದನ್ನು ದೇವರು ನೀಡುವುದಿಲ್ಲ. ಬದಲಿಗೆ ನಿಮ್ಮ ಪಾಲಿಗೆ ಯಾವುದು ನಿಜವಾಗಿಯೂ ಒಳ್ಳೆಯದೋ ಅದನ್ನೇ ಆತನು ಕೊಡುತ್ತಾನೆ. 13. ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ. ಜೀವನದಲ್ಲಿ ಒಬ್ಬ ವ್ಯಕ್ತಿಯೂ ಇರಬೇಕು ಯಾರಿಗೆ ನಿಮ್ಮ ಹೃದಯದ ಸ್ಥಿತಿಯನ್ನು ವಿವರಿಸಲು ಶಬ್ದಗಳ ಅವಶ್ಯಕತೆ ಇರುವುದಿಲ್ಲ. ಅವರನ್ನೇ ಪರಮಾತ್ಮ ಎಂದು ಕರೆಯುತ್ತಾರೆ. ದುಃಖಗಳು ಬರುವುದು ಕೇವಲ ಒಂದು ಬಾರಿ, ಆದರೆ ಅವು ಕ್ಷಣಮಾತ್ರದಲ್ಲಿ ಜೀವನವನ್ನು ಬದುಕಲು ಕಲಿಸಿ ಹೋಗುತ್ತವೆ. ನಾವು ಜನರನ್ನು ಸಂತೋಷಪಡಿಸುವ ಸಲುವಾಗಿ ನಮ್ಮ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ. ನಂತರ ಇದೇ ಜನರು ಏನೂ ಮಾಡಿಲ್ಲ ಎಂದು ಹೇಳಿ ಎಲ್ಲಾ ಕೆಲಸಗಳನ್ನು ಮರೆತು ಬಿಡುತ್ತಾರೆ. ಜೀವನದಲ್ಲಿ ಸುಖ ಮತ್ತು ಶಾಂತಿಯನ್ನು ಬಯಸುವುದಾದರೆ ನಿಮ್ಮ ಸಮಸ್ಯೆಗಳು ಮತ್ತು ಟೀಕೆಗಳು ನಿಮ್ಮ ಮೇಲೆ ಪ್ರಭಾವ ಬೀರಲು ಬಿಡಬೇಡಿ. ಯಾರು ಕೆಳಗೆ ಬೀಳಲು ಹೆದರುತ್ತಾರೋ ಅವರು ಎಂದಿಗೂ ಎತ್ತರಕ್ಕೆ ಹಾರಲು ಸಾಧ್ಯವಿಲ್ಲ. ಮನುಷ್ಯರು ಇತರರ ಒಳ್ಳೆಯತನದ ಬಗ್ಗೆ ಮೌನವಾಗಿರುತ್ತಾರೆ, ಆದರೆ ಕೆಟ್ಟ ವಿಷಯಗಳ ಚರ್ಚೆ ಬಂದಾಗ ಮೂಕರೂ ಸಹ ಮಾತನಾಡಲು ಪ್ರಾರಂಭಿಸುತ್ತಾರೆ.
ಕೃಷ್ಣನು ಹೇಳುತ್ತಾನೆ, ನೀವು ಇತರರ ಮೇಲೆ ವ್ಯರ್ಥ ಮಾಡುವ ಸಮಯವನ್ನು ನಿಮ್ಮ ಮೇಲೆ ವಿನಿಯೋಗಿಸಿದರೆ ಜೀವನದಲ್ಲಿ ನೀವು ಯಾರ ಮುಂದೆಯೂ ತಲೆ ಬಾಗಬೇಕಾಗಿರುವುದಿಲ್ಲ. ಜನರನ್ನು ಪರೀಕ್ಷಿಸುವ ಅಭ್ಯಾಸ ಮಾಡಿಕೊಳ್ಳಿ, ಏಕೆಂದರೆ ಎಲ್ಲ ಹೊಳೆಯುವ ವಸ್ತುಗಳು ಚಿನ್ನವಾಗಿರುವುದಿಲ್ಲ. ಅದೇ ರೀತಿ ಚೆನ್ನಾಗಿ ಕಾಣುವ ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರಾಮಾಣಿಕನಾಗಿರುವುದಿಲ್ಲ. ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸುವವರೆಗೆ ಆ ಕೆಲಸವು ನಮಗೆ ಅಸಾಧ್ಯವೆಂದು ತೋರುತ್ತದೆ. ಯಾರು ಒಬ್ಬಂಟಿಯಾಗಿ ನಡೆಯಲು ಕಲಿತಿದ್ದಾರೆಯೋ ಅವರು ಯಶಸ್ಸಿನ ಬಾಗಿಲಲ್ಲಿ ತಮ್ಮ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಿ. ಸಂತೋಷವಾಗಿರಲು ಕೇವಲ ಒಂದೇ ಒಂದು ಮಂತ್ರವಿದೆ. ನಿರೀಕ್ಷೆಗಳನ್ನು ನಿಮ್ಮಿಂದ ಮಾತ್ರ ಇಟ್ಟುಕೊಳ್ಳಿ, ಬೇರೆ ಯಾವುದೇ ವ್ಯಕ್ತಿಯಿಂದಲ್ಲ. 14. ಮೋಹ, ಸಂತೋಷ ಮತ್ತು ವರ್ತಮಾನದ ಆನಂದ. ಮೋಹವು ವಿನಾಶಕ್ಕೆ ಕಾರಣವಾಗಿದೆ. ಮನುಷ್ಯನ ದುಃಖಗಳಿಗೆ ಮೂಲ ಕಾರಣವೇ ಅವನ ಮೋಹ. ಅವನು ಎಷ್ಟು ಹೆಚ್ಚು ಮೋಹವನ್ನು ಇಟ್ಟುಕೊಳ್ಳುತ್ತಾನೋ ಅಷ್ಟೇ ಹೆಚ್ಚು ಕಷ್ಟವನ್ನು ಅನುಭವಿಸುತ್ತಾನೆ. ಪಶ್ಚಾತ್ತಾಪವು ಭೂತಕಾಲವನ್ನು ಬದಲಾಯಿಸಲಾರದು ಮತ್ತು ಚಿಂತೆಯು ಭವಿಷ್ಯವನ್ನು ಸರಿಪಡಿಸಲಾರದು. ಆದ್ದರಿಂದ ವರ್ತಮಾನದ ಆನಂದವನ್ನು ಅನುಭವಿಸುವುದೇ ಜೀವನದ ನಿಜವಾದ ಸುಖವಾಗಿದೆ. ಶ್ರೀಕೃಷ್ಣನು ಹೇಳುತ್ತಾರೆ, ಯಾರು ನಿಮ್ಮ ಜೊತೆ ನಿಲ್ಲುತ್ತಾರೆಯೋ ನೀವು ಅವರ ಜೊತೆ ನಿಲ್ಲಿ. ಯಾರು ನಿಮಗೆ ಮೋಸ ಮಾಡುತ್ತಾರೆಯೋ ನೀವು ಅವರನ್ನು ತ್ಯಜಿಸಿ. ಯಾವ ಸ್ಥಳದಲ್ಲಿ ನಿಮಗೆ ಗೌರವ ಸಿಗುವುದಿಲ್ಲವೋ ಆ ಸ್ಥಳಕ್ಕೆ ಎಂದಿಗೂ ಹೋಗಬಾರದು. ಇಲ್ಲದಿದ್ದರೆ ಜನರು ನಿಮ್ಮನ್ನು ದುರ್ಬಲರು ಮತ್ತು ಮೂರ್ಖರು ಎಂದು ಭಾವಿಸುತ್ತಾರೆ. ಎಲ್ಲಿ ಮಳೆಯಾಗುವುದಿಲ್ಲವೋ ಅಲ್ಲಿ ಬೆಳೆ ಹಾಳಾಗುತ್ತದೆ ಮತ್ತು ಎಲ್ಲಿ ಸಂಸ್ಕಾರ ಇರುವುದಿಲ್ಲವೋ ಅಲ್ಲಿ ಮುಂದಿನ ಪೀಳಿಗೆಯೂ ಹಾಳಾಗುತ್ತದೆ. ಯಾವ ಜನರು ನನ್ನ ಬಳಿ ಸಮಯವಿಲ್ಲ ಎಂದು ಹೇಳುತ್ತಾರೆಯೋ ನಿಜವಾಗಿ ಅವರ ಆತ್ಮೀಯ ಸಂಬಂಧಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರೇ ಇಲ್ಲ. ಮಾತುಗಳು ಎಷ್ಟು ಸಿಹಿಯಾಗಿರಬೇಕು ಎಂದರೆ ಒಂದು ವೇಳೆ ಅವುಗಳನ್ನು ಹಿಂಪಡೆಯಬೇಕಾದರೂ ನಿಮಗೆ ಕಹಿಯಾಗಬಾರದು. 15. ಆದರ್ಶ ನಡತೆ ಮತ್ತು ವಿಪರೀತ ಬುದ್ಧಿಯ ಪರಿಣಾಮ. ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾಭಿಮಾನ ಇರುವುದು ಅಗತ್ಯ. ಇಲ್ಲದಿದ್ದರೆ ನಿಮ್ಮ ಹಕ್ಕು ಇರುವ ಜಾಗದಲ್ಲಿಯೂ ಜನರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಾರೆ. ಶ್ರೇಷ್ಠ ಪುರುಷರು ಹೇಗೆ ನಡೆದುಕೊಳ್ಳುತ್ತಾರೆಯೋ ಇತರ ಪುರುಷರು ಸಹ ಹಾಗೆಯೇ ನಡೆದುಕೊಳ್ಳುತ್ತಾರೆ. ಅವರು ಯಾವ ಪ್ರಮಾಣವನ್ನು ನೀಡುತ್ತಾರೆಯೋ ಸಮಸ್ತ ಮನುಷ್ಯ ಸಮುದಾಯವೂ ಅದೇ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ತಮ್ಮ ಮಾರ್ಗವನ್ನು ಆರಿಸಿಕೊಳ್ಳುತ್ತದೆ. ಆದ್ದರಿಂದ ಸಜ್ಜನ ವ್ಯಕ್ತಿಗಳು ಯಾವಾಗಲೂ ಒಳ್ಳೆಯ ನಡತೆಯನ್ನು ತೋರಿಸಬೇಕು. ಯಾವ ಮನುಷ್ಯರು ದೇವರಲ್ಲಿ ಶ್ರದ್ಧೆಯನ್ನು ಇಡುವುದಿಲ್ಲವೋ ಆ ಅಜ್ಞಾನಿ ಮನುಷ್ಯರು ಜೀವನದಲ್ಲಿ ಎಂದಿಗೂ ಸುಖ, ಶಾಂತಿ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಅಂತಹ ಮನುಷ್ಯರ ಬುದ್ಧಿಯು ವಿಪರೀತವಾಗುತ್ತದೆ. ಅವರು ಲೌಕಿಕ ಮತ್ತು ಪಾರಲೌಕಿಕ ಎಲ್ಲಾ ರೀತಿಯ ಸುಖ ಸಾಧನಗಳನ್ನು ವಿಪರೀತವಾಗಿಯೇ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಈ ಕಾರಣದಿಂದಲೇ ಅವರು ವಿಪರೀತ ನಡತೆಗಳಲ್ಲಿ ತೊಡಗುತ್ತಾರೆ. ಇದರ ಫಲವಾಗಿ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅವರ ಪತನವಾಗುತ್ತದೆ. ಅವರು ತಮ್ಮ ವರ್ತಮಾನದ ಸ್ಥಿತಿಯಿಂದಲೂ ಭ್ರಷ್ಟರಾಗುತ್ತಾರೆ ಮತ್ತು ಮರಣದ ನಂತರ ತಮ್ಮ ಕರ್ಮಗಳ ಫಲವನ್ನು ಅನುಭವಿಸಲು ನಾಯಿ ಮತ್ತು ಹಂದಿಯಂತಹ ಕೀಳು ಯೋನಿಗಳಲ್ಲಿ ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ ಅಥವಾ ಘೋರ ನರಕದಲ್ಲಿ ಬಿದ್ದು ಭಯಾನಕ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ. 16. ಧರ್ಮ ಮತ್ತು ಜಯ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಯಾವ ಮನುಷ್ಯನೂ ತನ್ನ ಕರ್ತವ್ಯಗಳನ್ನು ಪಾಲಿಸುತ್ತಾ ವಿಪರೀತ ಪರಿಸ್ಥಿತಿಗಳಲ್ಲಿಯೂ ಸಹ ತನ್ನ ಧರ್ಮದ ಮಾರ್ಗದಲ್ಲಿ ದೃಢವಾಗಿ ನಿಲ್ಲುತ್ತಾನೆಯೋ ಮತ್ತು ಆ ಕಾರಣದಿಂದಾಗಿ ಅವನಿಗೆ ಮರಣವೇ ಬಂದರೂ ಆ ಮೃತ್ಯುವು ಅವನಿಗೆ ಪರಮ ಕಲ್ಯಾಣಕಾರಿಯಾಗಿ ಮಾರ್ಪಡುತ್ತದೆ ಮತ್ತು ಆ ಮನುಷ್ಯನು ಸ್ವರ್ಗವನ್ನು ಪಡೆಯುತ್ತಾನೆ. ನೀವು ನಿಮ್ಮಿಂದಲೇ ಸೋಲುವವರೆಗೆ ಈ ಜಗತ್ತಿನ ಯಾವುದೇ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ದುರ್ಬಲರಲ್ಲ, ನಿಮ್ಮ ಸಮಯವು ದುರ್ಬಲವಾಗಿದೆ ಮತ್ತು ಸಮಯವು ಎಲ್ಲರದ್ದೂ ಬದಲಾಗುತ್ತದೆ. ನೀವು ಕೇವಲ ನಿಮ್ಮ ಕರ್ಮವನ್ನು ಮಾಡುತ್ತಾ ಸಾಗಿರಿ. ಯಾರು ಎಂದಿಗೂ ಸಂಕಟವನ್ನು ನೋಡಿಲ್ಲವೋ ಅವರಿಗೆ ತಮ್ಮ ಶಕ್ತಿಯ ಅರಿವು ಎಂದಿಗೂ ಆಗುವುದಿಲ್ಲ. ಯಾರು ಇತರರ ಕಷ್ಟವನ್ನು ಅರ್ಥಮಾಡಿಕೊಳ್ಳುತ್ತಾರೆಯೋ, ಯಾರಲ್ಲಿ ದಯೆ ಇದೆಯೋ ಮತ್ತು ಯಾರು ಹೃದಯದಿಂದ ಒಳ್ಳೆಯವರಾಗಿದ್ದಾರೆಯೋ ಅವರಿಗೆ ಮತ್ತೆ ಜನ್ಮ ತೆಗೆದುಕೊಳ್ಳಬೇಕಾಗಿಲ್ಲ. ಯಾರಿಗಾದರೂ ಏನನ್ನಾದರೂ ಕೊಟ್ಟು ಅಹಂಕಾರ ಪಡಬೇಡಿ. ನಿಮಗೆ ತಿಳಿದಿಲ್ಲ ನೀವು ಕೊಡುತ್ತಿದ್ದೀರೋ ಅಥವಾ ಹಿಂದಿನ ಜನ್ಮದ ಸಾಲ ತೀರಿಸುತ್ತಿದ್ದೀರೋ. ಅಹಂಕಾರಿ ಮನುಷ್ಯನ ವಂಶ, ವೈಭವ ಮತ್ತು ಪ್ರತಿಷ್ಠೆ ಈ ಮೂರೂ ನಾಶವಾಗುತ್ತವೆ. ನಂಬಿಕೆ ಇಲ್ಲದಿದ್ದರೆ ರಾವಣ, ಕೌರವ ಮತ್ತು ಕಂಸರನ್ನು ನೋಡಿ. ಯಾರ ಮೇಲಾದರೂ ವಿಶ್ವಾಸ ಇಡಬೇಕಾಗಿದ್ದರೆ ಅವರ ಮಾತುಗಳ ಮೇಲೆ ಅಲ್ಲ, ಅವರ ನಡತೆಗಳ ಮೇಲೆ ಗಮನ ಕೊಡಿ. ಕೋಪದ ಸಮಯದಲ್ಲಿ ಸ್ವಲ್ಪ ನಿಲ್ಲುವುದರಿಂದ ಮತ್ತು ತಪ್ಪಿನ ಸಮಯದಲ್ಲಿ ಸ್ವಲ್ಪ ಬಾಗುವುದರಿಂದ ಜೀವನವು ಇನ್ನಷ್ಟು ಸುಲಭವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಯಾರು ನನ್ನನ್ನು ಅರಿತುಕೊಳ್ಳುತ್ತಾರೆಯೋ ಅವರು ಜನ್ಮಮರಣದ ಬಂಧನಗಳಿಂದ ಮುಕ್ತರಾಗುತ್ತಾರೆ. ಯಾರು ಭಗವದ್ಗೀತೆಯನ್ನು ಓದಿ ಅದರಂತೆ ನಡೆಯುತ್ತಾರೆಯೋ ಅವರ ಎಲ್ಲಾ ದುಷ್ಕರ್ಮಗಳ ಪ್ರಭಾವವು ಕೊನೆಗೊಳ್ಳುತ್ತದೆ. ಅದೃಷ್ಟದಲ್ಲಿ ಏನಿದೆಯೋ ಅದು ಓಡಿ ಬಂದಾದರೂ ಸಿಗುತ್ತದೆ ಮತ್ತು ಅದೃಷ್ಟದಲ್ಲಿ ಏನಿಲ್ಲವೋ ಅದು ಬಂದರೂ ಓಡಿ ಹೋಗುತ್ತದೆ. 17. ಕೃಷ್ಣನ ಅವತಾರ ಮತ್ತು ಭಕ್ತಿಯ ಮಹತ್ವ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಾ ಹೇಳುತ್ತಾರೆ, ಓ
ಓ ಅರ್ಜುನ, ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿವೆ. ಅವೆಲ್ಲವನ್ನೂ ನಿನಗೆ ತಿಳಿದಿಲ್ಲ, ಆದರೆ ನನಗೆ ತಿಳಿದಿದೆ. ನಾನು ಹುಟ್ಟಿಲ್ಲದವನು ಮತ್ತು ಅವಿನಾಶಿಯಾಗಿದ್ದೇನೆ. ನಾನು ಎಲ್ಲಾ ಪ್ರಾಣಿಗಳ ಈಶ್ವರನಾಗಿದ್ದರೂ ಸಹ ನನ್ನ ಪ್ರಕೃತಿಯನ್ನು ಅಧೀನಗೊಳಿಸಿ ನನ್ನ ಯೋಗ್ಯ ಮಾಯೆಯಿಂದ ಪ್ರಕಟವಾಗುತ್ತೇನೆ. ಯಾವಾಗ ಈ ಧರೆಯಲ್ಲಿ ಧರ್ಮಕ್ಕೆ ಹಾನಿ ಮತ್ತು ಅಧರ್ಮಕ್ಕೆ ಏರಿಕೆಯಾಗುತ್ತದೆಯೋ ಆಗ ಅಧರ್ಮದ ವಿನಾಶ ಮತ್ತು ಧರ್ಮದ ಪುನರ್ಸ್ಥಾಪನೆಗಾಗಿ ನಾನು ನನ್ನ ಒಂದು ಹೊಸ ರೂಪವನ್ನು ರಚಿಸುತ್ತೇನೆ ಮತ್ತು ಜನರ ಮುಂದೆ ಪ್ರಕಟವಾಗುತ್ತಾ ಇರುತ್ತೇನೆ. ಮನುಷ್ಯರು ನನ್ನ ಯಾವ ರೂಪವನ್ನು ಪೂಜಿಸುತ್ತಾರೆಯೋ ನಾನು ಅವರ ಭಾವನೆಗಳ ಪ್ರಕಾರ ಅದೇ ರೂಪದಲ್ಲಿ ದರ್ಶನ ನೀಡುತ್ತೇನೆ. ಮನುಷ್ಯನು ಯಾವ ಭಾವದಿಂದ ನನ್ನನ್ನು ಉಪಾಸಿಸುತ್ತಾನೆಯೋ ನಾನು ಅವನ ಆ ಭಾವವನ್ನು ಅನುಸರಿಸುತ್ತೇನೆ. ಯಾರು ನನ್ನ ಚಿಂತನೆಯನ್ನು ಮಾಡುತ್ತಾರೆಯೋ ನಾನು ಅವರ ಚಿಂತನೆಯನ್ನು ಮಾಡುತ್ತೇನೆ. ಯಾರು ನನ್ನ ಬಗ್ಗೆ ತಳಮಳಿಸುತ್ತಾರೆಯೋ ಅವರಿಗಾಗಿ ನಾನು ಸಹ ತಳಮಳಿಸುತ್ತೇನೆ. ಯಾರು ನನಗೆ ತಮ್ಮ ಸರ್ವಸ್ವವನ್ನು ಅರ್ಪಿಸುತ್ತಾರೆಯೋ ನಾನು ಸಹ ಅವರಿಗೆ ನನ್ನ ಸರ್ವಸ್ವವನ್ನು ಅರ್ಪಿಸುತ್ತೇನೆ. ಈ ಮನುಷ್ಯಲೋಕದಲ್ಲಿ ಸಾಂಸಾರಿಕ ಭೋಗಗಳಿಗಾಗಿ ಜನರು ಇಂದ್ರಾದಿ ದೇವತೆಗಳನ್ನು ಪೂಜಿಸುತ್ತಾರೆ, ಏಕೆಂದರೆ ದೇವತೆಗಳನ್ನು ಪೂಜಿಸುವವರಿಗೆ ಅವರ ಉಪಾಸನೆಯ ಫಲವು ತಕ್ಷಣವೇ ಸಿಗುತ್ತದೆ. ಆದರೆ ನಾನು ಹಾಗೆ ಮಾಡುವುದಿಲ್ಲ. ನನ್ನ ಭಕ್ತರು ಸತ್ಯವಾದ ಭಾವದಿಂದ ನನ್ನನ್ನು ಭಜಿಸಿದರೂ ಸಹ ನಾನು ಅವರ ಯಾವ ಇಷ್ಟಾರ್ಥವನ್ನು ಪೂರೈಸುತ್ತೇನೆ ಅಂದರೆ ಅದರ ಪೂರೈಸುವಿಕೆಯಿಂದ ಅವರಿಗೆ ವಿಷಯಗಳ ಮೇಲೆ ವೈರಾಗ್ಯ ಬಂದು ನನ್ನಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಆದ್ದರಿಂದ ಸಾಂಸಾರಿಕ ಮನುಷ್ಯರಿಗೆ ನನ್ನ ಭಕ್ತಿಯ ಫಲವು ತಕ್ಷಣ ಸಿಗುವಂತೆ ಕಾಣುವುದಿಲ್ಲ, ಮತ್ತು ಆದ್ದರಿಂದಲೇ ಆಮಂದ ಬುದ್ಧಿಯ ಮನುಷ್ಯರು ಕರ್ಮದ ಫಲವನ್ನು ಬೇಗ ಪಡೆಯುವ ಇಚ್ಛೆಯಿಂದ ಇತರ ದೇವತೆಗಳನ್ನೇ ಪೂಜಿಸುತ್ತಾರೆ. ಗಾಳಿಯ ರಭಸವು ದೋಣಿಯನ್ನು ದಾರಿ ತಪ್ಪಿಸುವಂತೆ ಮನುಷ್ಯನ ಆಸೆಗಳು ಅವನ ಬುದ್ಧಿಯನ್ನು ದಾರಿ ತಪ್ಪಿಸುತ್ತವೆ. 18. ಆತ್ಮ ಮತ್ತು ಕರ್ಮಫಲ. ಯಾವ ಮನುಷ್ಯನು ಸುಖ ದುಃಖ ಮಾನ ಅಪಮಾನಗಳಲ್ಲಿ ಶಾಂತನಾಗಿರುತ್ತಾನೆಯೋ ಆ ಮನುಷ್ಯನು ನನಗೆ ಅತ್ಯಂತ ಪ್ರೀತಿಪಾತ್ರನು. ಈ ಸಂಸಾರವು ನನ್ನ ಮಾಯೆಯಾಗಿದೆ. ಈ ಸಂಸಾರವು ನನ್ನಿಂದಲೇ ಹುಟ್ಟಿದೆ. ನಾನೇ ಇದರ ಪಾಲನೆ ಪೋಷಣೆ ಮಾಡುತ್ತೇನೆ ಮತ್ತು ನಾನೇ ಈ ಸೃಷ್ಟಿಯ ವಿನಾಶವನ್ನೂ ಮಾಡುತ್ತೇನೆ. ನಾನು ಭೂತಕಾಲ ವರ್ತಮಾನ ಮತ್ತು ಭವಿಷ್ಯದ ಎಲ್ಲಾ ಪ್ರಾಣಿಗಳನ್ನೂ ಬಲ್ಲೆ, ಆದರೆ ವಾಸ್ತವದಲ್ಲಿ ಯಾರೂ ನನ್ನನ್ನು ಬಲ್ಲವರಲ್ಲ. ಒಂದು ವೇಳೆ ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸಂಬಂಧ ನಿಭಾಯಿಸುವುದನ್ನು ನಿಲ್ಲಿಸಿದರೆ ಆಗ ತಿಳಿದುಕೊಳ್ಳಿ ಅವನ ಆತ್ಮಗೌರವಕ್ಕೆ ಎಲ್ಲೋ ಒಂದು ಕಡೆ ಖಂಡಿತ ನೋವುಂಟಾಗಿದೆ. ಪ್ರೀತಿಯು ಯಾವಾಗಲೂ ಕ್ಷಮೆಯನ್ನು ಕೇಳಲು ಇಷ್ಟಪಡುತ್ತದೆ ಮತ್ತು ಅಹಂಕಾರವು ಯಾವಾಗಲೂ ಕ್ಷಮೆಯನ್ನು ಕೇಳಿಸಿಕೊಳ್ಳಲು ಇಷ್ಟಪಡುತ್ತದೆ. ಕರ್ಮವೇ ನಿಮ್ಮ ಗುರುತು. ಇಲ್ಲದಿದ್ದರೆ ಒಂದೇ ಹೆಸರಿನ ಸಾವಿರಾರು ಮನುಷ್ಯರು ಇಲ್ಲಿದ್ದಾರೆ. ಒಳ್ಳೆಯ ಕರ್ಮಗಳನ್ನು ಮಾಡಿದ ನಂತರವೂ ಜನರು ನಿಮ್ಮ ಕೆಟ್ಟತನಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಎಂದಿಗೂ ಗಮನ ಕೊಡಬೇಡಿ. ಸಾಧ್ಯವಾದಷ್ಟು ಮೌನವಾಗಿರುವುದು ಒಳ್ಳೆಯದು, ಏಕೆಂದರೆ ಹೆಚ್ಚು ಪಾಪಗಳನ್ನು ಒಬ್ಬ ವ್ಯಕ್ತಿಯ ನಾಲಿಗೆಯೇ ಮಾಡಿಸುತ್ತದೆ. ಯಾವ ಪುರುಷನು ಯಾರನ್ನೂ ದ್ವೇಷಿಸುವುದಿಲ್ಲವೋ ಮತ್ತು ಯಾವುದರ ಆಕಾಂಕ್ಷೆಯನ್ನು ಇಡುವುದಿಲ್ಲವೋ ಅಂತಹ ಕರ್ಮಯೋಗಿ ಪುರುಷನು ಸನ್ಯಾಸಿಗೆ ಸಮಾನ, ಮತ್ತು ಆ ಪುರುಷನು ಸುಖವಾಗಿ ಸಾಂಸಾರಿಕ ಬಂಧನದಿಂದ ಮುಕ್ತನಾಗುತ್ತಾನೆ. ನಾನು ಯಾರ ಅದೃಷ್ಟವನ್ನು ನಿರ್ಮಿಸುವುದಿಲ್ಲ ಮತ್ತು ಯಾರ ಕರ್ಮಫಲವನ್ನೂ ಸಹ ನಿರ್ಮಿಸುವುದಿಲ್ಲ. ಮನುಷ್ಯನು ತಾನು ಮಾಡಿದ ಕರ್ಮಗಳ ಫಲವನ್ನು ತಾನೇ ಅನುಭವಿಸುತ್ತಾನೆ ಮತ್ತು ಅದೇ ಕರ್ಮಗಳಿಂದ ಅವನ ಅದೃಷ್ಟದ ನಿರ್ಮಾಣವಾಗುತ್ತದೆ. ಮನುಷ್ಯನು ತಾನೇ ತನ್ನ ಮಿತ್ರ ಮತ್ತು ತಾನೇ ತನ್ನ ದೊಡ್ಡ ಶತ್ರುವೂ ಹೌದು. 19. ಮೋಕ್ಷ ಮತ್ತು ಸಫಲತೆಯ ಮಾರ್ಗ. ಜ್ಞಾನಿ ಮನುಷ್ಯನು ಕರ್ಮಯೋಗ ಅಥವಾ ಭಕ್ತಿಯೋಗದಿಂದ ಒಂದೇ ಜನ್ಮದಲ್ಲಿ ಈ ಸಮುದ್ರರೂಪಿ ಸಂಸಾರದಿಂದ ಹೊರಬಂದು ಪರಮಾತ್ಮನನ್ನು ಪಡೆಯುತ್ತಾನೆ, ಮತ್ತು ಅಜ್ಞಾನಿ ಮನುಷ್ಯನು ಕಾಮ ಕ್ರೋಧ ಲೋಭ ಮೋಹಗಳಲ್ಲಿ ಸಿಲುಕಿ 84 ಲಕ್ಷ ಯೋನಿಗಳಲ್ಲಿ ಅಲೆಯುತ್ತಾ ಇರುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಭಗವಂತನಿಗಾಗಿ ಕರ್ಮ ಮಾಡುವ ಯಾವುದೇ ಮನುಷ್ಯನು ದುರ್ಗತಿಯನ್ನು ಹೊಂದುವುದಿಲ್ಲ. ಅವನು ಈ ಲೋಕದಲ್ಲಿರಲಿ ಅಥವಾ ಪರಲೋಕದಲ್ಲಿರಲಿ ಅವನು ಪರಮಾತ್ಮನ ಮಾರ್ಗದಲ್ಲಿ ಮುಂದುವರಿಯುತ್ತಲೇ ಇರುತ್ತಾನೆ. ಯಾರನ್ನಾದರೂ ಮೋಸ ಮಾಡುವುದು ಒಂದು ರೀತಿಯ ಸಾಲ. ಅದನ್ನು ನೀವು ಇನ್ನೊಬ್ಬರ ಕೈಯಿಂದ ಒಂದು ದಿನ ಖಂಡಿತ ಮರಳಿ ಪಡೆಯುತ್ತೀರಿ. ಒಂದು ಉತ್ತಮ ದೃಷ್ಟಿಯೆಂದರೆ ಅದು ಕೇವಲ ತನ್ನ ತಪ್ಪುಗಳನ್ನು ಮತ್ತು ಇತರರ ಒಳ್ಳೆಯ ಗುಣಗಳನ್ನು ಮಾತ್ರ ಹುಡುಕುತ್ತದೆ. ಸಮಯಕ್ಕೆ ಅನುಗುಣವಾಗಿ ಸ್ವಭಾವ ಬದಲಾಯಿಸುವ ವ್ಯಕ್ತಿಯನ್ನು ಎಂದಿಗೂ ನಂಬಬೇಡಿ. ಜೀವನದಲ್ಲಿ ಎಂದಿಗೂ ಯಾರೊಂದಿಗೂ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಳಬೇಡಿ. ನೀವು ಹೇಗಿದ್ದೀರೋ ಹಾಗೆಯೇ ಸರ್ವಶ್ರೇಷ್ಠರು. ಪ್ರತಿಯೊಬ್ಬರಿಗೂ ತಮ್ಮ ಜೀವನವನ್ನು ಬದಲಾಯಿಸಲು ಸಮಯ ಸಿಗುತ್ತದೆ, ಆದರೆ ಸಮಯವನ್ನು ಬದಲಾಯಿಸಲು ಮತ್ತೊಮ್ಮೆ ಜೀವನ ಸಿಗುವುದಿಲ್ಲ. 20. ದೈವಿ ಚಿಂತನೆ ಮತ್ತು ಭಕ್ತಿ ಮಾರ್ಗ. ಏನು ಆಗಬೇಕಿದೆಯೋ ಅದು ಆಗಿಯೇ ತೀರುತ್ತದೆ, ಮತ್ತು ಏನು ಆಗಬೇಕಿಲ್ಲವೋ ಅದು ಎಂದಿಗೂ ಆಗುವುದಿಲ್ಲ.
ಇಂತಹ ನಿಶ್ಚಯ ಯಾರ ಬುದ್ಧಿಯಲ್ಲಿ ಇರುತ್ತದೆಯೋ ಅವರಿಗೆ ಚಿಂತೆ ಎಂದಿಗೂ ಕಾಡುವುದಿಲ್ಲ. ಯಾರ ಬುದ್ಧಿಯನ್ನು ಮಾಯೆಯು ಕಸಿದುಕೊಂಡಿದೆಯೋ, ಯಾರು ತಿಳಿದು ಪಾಪ ಕಾರ್ಯಗಳಲ್ಲಿಯೇ ತೊಡಗಿದ್ದಾರೆಯೋ, ಯಾರು ನನ್ನನ್ನು ತಿಳಿಯಲು ಪ್ರಯತ್ನವನ್ನೂ ಸಹ ಮಾಡುವುದಿಲ್ಲವೋ ಅಂತಹ ಮನುಷ್ಯರಿಗೆ ಜೀವನದಲ್ಲಿ ಮತ್ತು ಜೀವನದ ನಂತರದ ಸ್ಥಿತಿಯಲ್ಲಿಯೂ ಸಹ ಕಷ್ಟಗಳಿಂದ ಮುಕ್ತಿ ಸಿಗುವುದಿಲ್ಲ. ಯಾರು ಅಂತಕಾಲದಲ್ಲಿಯೂ ಸಹ ನನ್ನನ್ನು ನೆನಪಿಸಿಕೊಳ್ಳುತ್ತಾ ದೇಹವನ್ನು ತ್ಯಜಿಸುತ್ತಾರೆಯೋ ಅವರು ನನ್ನ ಪರಮಧಾಮವನ್ನು ಪಡೆಯುತ್ತಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ. ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಪಡೆಯುತ್ತಾರೆ. ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಪಡೆಯುತ್ತಾರೆ. ಮತ್ತು ನನ್ನನ್ನು ಪೂಜಿಸುವ ಭಕ್ತರು ನನ್ನನ್ನೇ ಪಡೆಯುತ್ತಾರೆ. ಆದ್ದರಿಂದ ನನ್ನ ಭಕ್ತರಿಗೆ ಪುನರ್ಜನ್ಮ ಇರುವುದಿಲ್ಲ. ಯಾವ ಭಕ್ತನು ನನಗಾಗಿ ಪ್ರೀತಿಯಿಂದ ಎಲೆ, ಹೂವು, ಹಣ್ಣು ಅಥವಾ ನೀರನ್ನು ಅರ್ಪಿಸುತ್ತಾನೆಯೋ ಆ ಶುದ್ಧ ಬುದ್ಧಿಯ ಭಕ್ತನು ಪ್ರೀತಿಯಿಂದ ಅರ್ಪಿಸಿದ ಆ ಎಲೆ, ಹೂವುಗಳನ್ನು ನಾನು ಸದ್ಗುಣದಿಂದ ಪ್ರಕಟಗೊಂಡು ಪ್ರೀತಿಯಿಂದ ತಿನ್ನುತ್ತೇನೆ. ನೀವು ಯಾವ ಕರ್ಮವನ್ನು ಮಾಡುತ್ತೀರೋ, ಏನು ತಿನ್ನುತ್ತೀರೋ, ಏನು ಹೋಮ ಮಾಡುತ್ತೀರೋ, ಏನು ದಾನ ಮಾಡುತ್ತೀರೋ ಮತ್ತು ಯಾವ ತಪಸ್ಸು ಮಾಡುತ್ತೀರೋ ಆ ಎಲ್ಲವನ್ನೂ ನನಗೆ ಅರ್ಪಿಸಿರಿ. ಆಗ ನಾನು ನಿಮಗೆ ಮುಕ್ತಿಯನ್ನು ನೀಡುತ್ತೇನೆ. ನನಗೆ ಯಾರೂ ಪ್ರಿಯರಲ್ಲ ಮತ್ತು ಯಾರೂ ಅಪ್ರಿಯರೂ ಅಲ್ಲ. ಆದರೆ ಯಾರು ನನ್ನನ್ನು ಪ್ರೀತಿಯಿಂದ ಭಜಿಸುತ್ತಾರೆಯೋ ಅವರು ನನ್ನಲ್ಲಿ ಇರುತ್ತಾರೆ ಮತ್ತು ನಾನು ಅವರಲ್ಲಿ ಇರುತ್ತೇನೆ. ಒಂದು ವೇಳೆ ಯಾವುದೇ ದುರಾಚಾರಿಯಾದವನು ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನು ಭಜಿಸಿದರೆ ಆ ಪುರುಷನು ಸಹ ಸಾಧುವಿಗೆ ಸಮಾನ. ಏಕೆಂದರೆ ಅವನು ಸರಿಯಾಗಿ ನಿಶ್ಚಯ ಮಾಡಿದ್ದಾನೆ, ಪರಮೇಶ್ವರನ ಭಜನೆಯಂತಹದ್ದು ಬೇರೆ ಯಾವುದೂ ಇಲ್ಲ. ಸ್ತ್ರೀಯರು, ವೈಶ್ಯರು, ಶೂದ್ರರು, ಭೂತಪಿಶಾಚಿಗಳು, ಚಂಡಾಲರು ಯಾರೇ ಆಗಿರಲಿ ಅವರು ನನ್ನ ಶರಣಿಗೆ ಬಂದು ಪರಮಗತಿಯನ್ನು ಪಡೆಯುತ್ತಾರೆ. ಒಳ್ಳೆಯ ಉದ್ದೇಶದಿಂದ ಮಾಡಿದ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಅದರ ಫಲವು ನಿಮಗೆ ಖಂಡಿತ ಸಿಗುತ್ತದೆ. ಜೀವನದ ದೊಡ್ಡ ತಪ್ಪೆಂದರೆ ಯಾವ ತಪ್ಪಿನಿಂದ ನಾವು ಏನನ್ನೂ ಕಲಿಯುವುದಿಲ್ಲವೋ ಅದೇ ಆಗಿದೆ. ಇಂದು ನೀವು ಏನು ಕರ್ಮ ಮಾಡುತ್ತಿದ್ದೀರೋ ಅದರ ಫಲ ನಾಳೆ ನಿಮಗೆ ಸಿಗುತ್ತದೆ ಮತ್ತು ಇಂದು ನಿಮ್ಮ ಬಳಿ ಏನಿದೆಯೋ ಅದು ನಿಮ್ಮ ಹಿಂದಿನ ಕರ್ಮಗಳ ಫಲವಾಗಿದೆ. ಯಾವ ಮನುಷ್ಯನು ಶ್ರದ್ಧಾಭಾವದಿಂದ ನನ್ನ ಭಕ್ತಿ ಮಾಡುತ್ತಾನೆಯೋ ಅವನ ಬಳಿ ಇಲ್ಲದಿರುವ ಪ್ರತಿ ವಸ್ತುವನ್ನು ನಾನು ನೀಡುತ್ತೇನೆ ಮತ್ತು ಅವನ ಬಳಿ ಇರುವ ವಸ್ತುವಿನ ರಕ್ಷಣೆಯನ್ನೂ ಸಹ ಮಾಡುತ್ತೇನೆ. ನಮ್ಮಲ್ಲಿ ಬದಲಾವಣೆ ಮಾಡುವ ಬದಲು ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ಜೀವನವು ಕಠಿಣವೆಂದು ತೋರುತ್ತದೆ. ಯಾವುದೇ ಒಂದು ಸುಖವು ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗುವುದಾದರೆ ಆ ಸುಖವನ್ನು ಮನುಷ್ಯನು ತ್ಯಜಿಸಬೇಕು. 21. ಸಮಸ್ಯೆ ಮತ್ತು ಸಂಪರ್ಕದ ಅರ್ಥ. ಯಾವ ಸಮಯದಲ್ಲಿ ಒಂದು ಸಮಸ್ಯೆ ಹುಟ್ಟುತ್ತದೆಯೋ ಅದರೊಂದಿಗೆ ಅದರ ಪರಿಹಾರವೂ ಸಹ ಹುಟ್ಟುತ್ತದೆ. ಯಾವುದನ್ನು ಹೃದಯದಿಂದ ನೀಡಲು ಸಾಧ್ಯವೋ ಅದನ್ನು ಕೈಯಿಂದ ನೀಡಲು ಸಾಧ್ಯವಿಲ್ಲ ಮತ್ತು ಯಾವುದನ್ನು ಮೌನದಿಂದ ಹೇಳಲು ಸಾಧ್ಯವೋ ಅದನ್ನು ಶಬ್ದಗಳಿಂದ ಹೇಳಲು ಸಾಧ್ಯವಿಲ್ಲ. ವಸ್ತುಗಳ ಮೌಲ್ಯ ಅವು ಸಿಗುವ ಮೊದಲು ಇರುತ್ತದೆ, ಆದರೆ ಮನುಷ್ಯರ ಮೌಲ್ಯ ಅವರನ್ನು ಕಳೆದುಕೊಂಡ ನಂತರ ತಿಳಿದುಬರುತ್ತದೆ. ಶಸ್ತ್ರಾಸ್ತ್ರಗಳು ಕೇವಲ ದೇಹವನ್ನು ಗಾಯಗೊಳಿಸುತ್ತವೆ, ಆದರೆ ಶಬ್ದಗಳು ಆತ್ಮವನ್ನು ಸಹ ಗಾಯಗೊಳಿಸುತ್ತವೆ. ವಿರೋಧಿಗಳ ಬಲ ಹೆಚ್ಚಿದ್ದಾಗ ವಿಜಯವನ್ನು ಪಡೆಯಲು ಕೌಟಿಲ್ಯದ ಮಾರ್ಗವನ್ನು ಅಳವಡಿಸಿಕೊಳ್ಳಬೇಕು. ಈ ಜಗತ್ತಿನಲ್ಲಿ ತಂದೆ ಮತ್ತು ತಾಯಿ ಮಾತ್ರವೇ ಅಂತಹ ವ್ಯಕ್ತಿಗಳು ಯಾರು ತಮ್ಮ ಮಕ್ಕಳು ತಮ್ಮಗಿಂತ ಹೆಚ್ಚು ಯಶಸ್ವಿಯಾಗಬೇಕು ಎಂದು ಬಯಸುತ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಯ ಅಗತ್ಯಗಳು ಬದಲಾಗುತ್ತವೆಯೋ ಆಗ ಆ ವ್ಯಕ್ತಿಯ ಮಾತನಾಡುವ ರೀತಿಯೂ ಬದಲಾಗುತ್ತದೆ. ಯಾವ ವ್ಯಕ್ತಿಯು ತನ್ನ ತಪ್ಪುಗಳಿಗಾಗಿ ತನ್ನೊಂದಿಗೆ ತಾನೇ ಹೋರಾಡುತ್ತಾನೆಯೋ ಅವನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಯಾವ ಮನುಷ್ಯನ ಹೃದಯದಲ್ಲಿ ನಿಜವಾದ ಮಾನವೀಯತೆ ಇರುತ್ತದೆಯೋ ಅವನ ಆಲೋಚನೆ ಯಾವಾಗಲೂ ಹೀಗಿರುತ್ತದೆ: ನನಗೆ ಸಿಕ್ಕಿರುವ ದುಃಖವು ಬೇರೆ ಯಾರಿಗೂ ಸಿಗದಿರಲಿ ಮತ್ತು ನನಗೆ ಸಿಕ್ಕಿರುವ ಸುಖವು ಎಲ್ಲರಿಗೂ ಸಿಗಲಿ. ಸಿಹಿಯಾದ ಸುಳ್ಳು ಹೇಳುವುದಕ್ಕಿಂತ ಕಹಿಯಾದ ಸತ್ಯವನ್ನು ಹೇಳುವುದು ಉತ್ತಮ. ಇದರಿಂದ ನಿಮಗೆ ನಿಜವಾದ ಶತ್ರುಗಳು ಸಿಗಬಹುದು, ಆದರೆ ಸುಳ್ಳು ಮಿತ್ರರು ಸಿಗುವುದಿಲ್ಲ. ಕೆಟ್ಟ ಕರ್ಮಗಳನ್ನು ಮಾಡಬೇಕಾಗಿಲ್ಲ, ಅವು ತಾನಾಗಿಯೇ ಆಗಿಬಿಡುತ್ತವೆ. ಮತ್ತು ಒಳ್ಳೆಯ ಕರ್ಮಗಳು ತಾನಾಗಿಯೇ ಆಗುವುದಿಲ್ಲ, ಅವುಗಳನ್ನು ಮಾಡಬೇಕಾಗುತ್ತದೆ. ಯಾರಾದರೂ ನಿಮ್ಮನ್ನು ಹೊಗಳಲಿ ಅಥವಾ ನಿಂದಿಸಲಿ ಲಾಭವೂ ನಿಮ್ಮದೇ, ಏಕೆಂದರೆ ಪ್ರಶಂಸೆಯು ಪ್ರೇರಣೆ ನೀಡುತ್ತದೆ ಮತ್ತು ನಿಂದನೆಯು ಸುಧಾರಣೆಗೆ ಅವಕಾಶ ನೀಡುತ್ತದೆ. 22. ತ್ರಿಗುಣ ಮತ್ತು ಪರಿವರ್ತನೆಯ ನಿಯಮ. ನಮ್ಮ ತಾಮಸಿಕ ಗುಣಗಳು ನಮ್ಮೊಳಗೆ ಕೀಳರಿಮೆಯನ್ನು ಹುಟ್ಟಿಸಿ ನಮಗೆ ನಾವೇ ದುಃಖ ಮತ್ತು ನಷ್ಟವನ್ನು ಉಂಟುಮಾಡುತ್ತೇವೆ ಮತ್ತು ನಮ್ಮ ರಾಜಸಿಕ ಗುಣಗಳು ನಮ್ಮನ್ನು ಅಸೂಯೆ ಮತ್ತು ದುರಾಸೆಗೆ ಗುರಿಮಾಡುತ್ತವೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಪ್ರತಿಯೊಬ್ಬ ಮನುಷ್ಯನು ತಾಮಸಿಕ ಮತ್ತು ರಾಜಸಿಕ ಗುಣಗಳನ್ನು ನಿರ್ಮೂಲನಗೊಳಿಸಿ ತನ್ನ ಸಾತ್ವಿಕ ಗುಣಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಸಾತ್ವಿಕ ಗುಣಗಳು ಆತ್ಮವನ್ನು ತನ್ನ ಸುತ್ತಲಿನ ಪ್ರತಿಯೊಂದು ವಸ್ತುವಿನೊಂದಿಗೆ ಸಂಪರ್ಕದಲ್ಲಿ ಇರಿಸುತ್ತವೆ ಮತ್ತು ಅವುಗಳ ಮೇಲೆ ಪ್ರೀತಿ ಇಡಲು ಕಲಿಸುತ್ತವೆ. ನಿಮ್ಮಿಂದ ಏನನ್ನು ತೆಗೆದುಕೊಂಡು ಹೋಯಿತು ಎಂದು ನೀವು ಅಳುತ್ತಿದ್ದೀರಿ? ನೀವು ಏನನ್ನು ತಂದಿದ್ದೀರಿ ಅದನ್ನು ನೀವು ಕಳೆದುಕೊಂಡಿದ್ದೀರಿ. ನೀವು ಏನನ್ನು ಉತ್ಪಾದಿಸಿದ್ದೀರಿ ಅದು ನಾಶವಾಯಿತು. ನೀವು ಏನನ್ನು ತೆಗೆದುಕೊಂಡಿರೋ ಇಲ್ಲಿಂದಲೇ ತೆಗೆದುಕೊಂಡಿರಿ.
ಏನನ್ನು ಕೊಟ್ಟಿರೋ ಇಲ್ಲೇ ಕೊಟ್ಟಿದ್ದೀರಿ. ಇಂದು ಏನು ನಿಮ್ಮದಾಗಿದೆಯೋ ನಾಳೆ ಅದು ಇನ್ನೊಬ್ಬರದ್ದಾಗಿರುತ್ತದೆ. ಏಕೆಂದರೆ ಪರಿವರ್ತನೆಯೇ ಈ ಸಂಸಾರದ ನಿಯಮ, ಮತ್ತು ಸಮಯದ ಜೊತೆಗೆ ಸಂಸಾರದ ಪ್ರತಿಯೊಂದು ವಸ್ತುವು ಪರಿವರ್ತನೆಯ ನಿಯಮವನ್ನು ಪಾಲಿಸುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಯಾರ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವರ ಕೆಟ್ಟದನ್ನು ಸಹ ಮಾಡಬೇಡಿ, ಏಕೆಂದರೆ ಜಗತ್ತು ದುರ್ಬಲವಾಗಿದೆ, ಆದರೆ ಜಗತ್ತನ್ನು ಸೃಷ್ಟಿಸಿದವನು ದುರ್ಬಲನಲ್ಲ. 23. ಆತ್ಮದ ಸ್ವರೂಪ ಮತ್ತು ಧರ್ಮಯುದ್ಧ. ಓ ಅರ್ಜುನ, ಎಲ್ಲಾ ಜೀವಿಗಳು ಜನ್ಮಕ್ಕೆ ಮೊದಲು ಅಪ್ರಕಟವಾಗಿರುತ್ತವೆ ಮತ್ತು ಮಧ್ಯದಲ್ಲಿ ಮಾತ್ರ ಪ್ರಕಟವಾಗಿರುತ್ತವೆ. ಆತ್ಮವು ಆಶ್ಚರ್ಯಕರವಾದ ಸ್ವರೂಪದಲ್ಲಿರುತ್ತದೆ, ಆದ್ದರಿಂದ ಅದನ್ನು ನೋಡುವವನು ಈ ಸಂಸಾರದಲ್ಲಿ ಯಾರೋ ವಿರಳರಾಗಿರುತ್ತಾರೆ ಮತ್ತು ಅವನು ಅದನ್ನು ಆಶ್ಚರ್ಯದಂತೆ ನೋಡುತ್ತಾನೆ. ಯಾವ ಮಹಾಪುರುಷರು ಪರಮಾತ್ಮನನ್ನು ತಿಳಿದಿರುವರೋ, ಯಾರು ಎಲ್ಲಾ ವೇದಗಳು ಮತ್ತು ಶಾಸ್ತ್ರಗಳನ್ನು ಬಲ್ಲವರೋ ಅವರೇ ಆತ್ಮವನ್ನು ವರ್ಣಿಸಲು ಸಾಧ್ಯ, ಮತ್ತು ಅವರ ವರ್ಣನೆಯೂ ಸಹ ಆಶ್ಚರ್ಯದಂತೆ ಇರುತ್ತದೆ. ಈ ಆತ್ಮದ ವರ್ಣನೆಯನ್ನು ಕೇಳುವ ಸದಾಚಾರಿ ಆಸ್ತಿಕ ಪುರುಷನೂ ಸಹ ಯಾರೋ ವಿರಳನೆ, ಮತ್ತು ಅವನ ಕೇಳುವಿಕೆಯೂ ಆಶ್ಚರ್ಯದಂತೆಯೇ ಇರುತ್ತದೆ. ಓ ಅರ್ಜುನ, ಈ ಆತ್ಮವು ಎಲ್ಲರ ದೇಹಗಳಲ್ಲಿಯೂ ಸದಾ ಅವಧ್ಯ, ನಾಶವಾಗದಂತಹದೂ ಆಗಿದೆ. ಇದರ ನಾಶವು ಎಂದಿಗೂ ಆಗುವುದಿಲ್ಲ. ಈ ಕಾರಣದಿಂದಾಗಿ ಎಲ್ಲಾ ಪ್ರಾಣಿಗಳಿಗಾಗಿ ನೀನು ಶೋಕಿಸುವುದಕ್ಕೆ ಯೋಗ್ಯನಲ್ಲ. ಹಾಗೆಯೇ ನಿನ್ನ ಧರ್ಮವನ್ನು ಗಮನಿಸಿದರೂ ನೀನು ಶೋಕಿಸುವುದಕ್ಕೆ ಯೋಗ್ಯನಲ್ಲ, ಅಂದರೆ ನೀನು ಹೆದರಬೇಕಾಗಿಲ್ಲ. ಏಕೆಂದರೆ ಕ್ಷತ್ರಿಯರಿಗೆ ಧರ್ಮಯುಕ್ತವಾದ ಯುದ್ಧಕ್ಕಿಂತ ದೊಡ್ಡ ಕಲ್ಯಾಣಕರ ಕರ್ತವ್ಯ ಬೇರೆ ಇಲ್ಲ. ಓ ಪಾರ್ಥ, ತಾನಾಗಿಯೇ ಪ್ರಾಪ್ತವಾದ ಮತ್ತು ಸ್ವರ್ಗದ ದ್ವಾರವನ್ನೇ ತೆರೆದಂತೆ ಇರುವ ಈ ಯುದ್ಧವನ್ನು ಭಾಗ್ಯವಂತ ಕ್ಷತ್ರಿಯರು ಮಾತ್ರವೇ ಪಡೆಯುತ್ತಾರೆ. ಆದರೆ ನೀನು ಈ ಧರ್ಮಯುಕ್ತ ಯುದ್ಧವನ್ನು ಮಾಡದಿದ್ದರೆ ಸ್ವಧರ್ಮ ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಪಡೆಯುತ್ತಿ, ಮತ್ತು ಎಲ್ಲ ಜನರು ಅನಂತಕಾಲದವರೆಗೆ ನಿನ್ನ ಅಪಕೀರ್ತಿಯ ಬಗ್ಗೆ ಚರ್ಚಿಸುತ್ತಾರೆ. ಗೌರವವುಳ್ಳ ಪುರುಷನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ದೊಡ್ಡದು. ಯಾರ ದೃಷ್ಟಿಯಲ್ಲಿ ನೀನು ಮೊದಲು ಹೆಚ್ಚು ಗೌರವವನ್ನು ಪಡೆದಿದ್ದೆಯೋ ಅವರು ಈಗ ನೀನು ಲಘುತ್ವವನ್ನು ಪಡೆದಿದ್ದೀಯಾ ಎಂದು ಭಾವಿಸುತ್ತಾರೆ. ಆ ಮಹಾರಥರು ನಿನಗೆ ಭಯದ ಕಾರಣದಿಂದ ಯುದ್ಧದಿಂದ ಹಿಂಜರಿದಿರುವೆ ಎಂದು ತಿಳಿಯುತ್ತಾರೆ. ನಿನ್ನ ವೈರಿಗಳು, ಅಂದರೆ ನಿನ್ನ ಶತ್ರುಗಳು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾ ನಿನಗೆ ಅನೇಕ ಹೇಳಲು ಸಾಧ್ಯವಿಲ್ಲದ ಮಾತುಗಳನ್ನು ಆಡುತ್ತಾರೆ. ಅದಕ್ಕಿಂತ ದೊಡ್ಡ ದುಃಖ ಬೇರೆ ಯಾವುದು? 1. ನೀನು ಯುದ್ಧದಲ್ಲಿ ಮರಣ ಹೊಂದಿ ಸ್ವರ್ಗವನ್ನು ಪಡೆಯುತ್ತೀಯಾ, ಅಥವಾ ಯುದ್ಧದಲ್ಲಿ ಜಯಗಳಿಸಿ ಭೂಮಿಯ ರಾಜ್ಯವನ್ನು ಆಳುತ್ತೀಯಾ? ಈ ಕಾರಣದಿಂದ ಓ ಅರ್ಜುನ, ನೀನು ಯುದ್ಧಕ್ಕಾಗಿ ನಿಶ್ಚಯ ಮಾಡಿ ನಿಂತುಬಿಡು. ಜಯ ಪರಾಜಯ, ಲಾಭಹಾನಿ ಮತ್ತು ಸುಖ ದುಃಖಗಳನ್ನು ಸಮಾನವಾಗಿ ಭಾವಿಸಿ ಯುದ್ಧಕ್ಕಾಗಿ ಸಿದ್ಧರಾಗು. ಈ ರೀತಿ ಯುದ್ಧ ಮಾಡಿದರೆ ನೀನು ಪಾಪವನ್ನು ಹೊಂದುವುದಿಲ್ಲ. ಓ ಪಾರ್ಥ, ಈ ಬುದ್ಧಿಯು ನಿನಗಾಗಿ ಜ್ಞಾನಯೋಗದ ವಿಷಯದಲ್ಲಿ ಹೇಳಲಾಗಿದೆ, ಮತ್ತು ಈಗ ನೀನು ಇದನ್ನು ಕರ್ಮಯೋಗದ ವಿಷಯದಲ್ಲಿ ಆಲಿಸು. ಈ ಬುದ್ಧಿಯನ್ನು ತಿಳಿದುಕೊಂಡು ನೀನು ಕರ್ಮಗಳ ಬಂಧನವನ್ನು ಸಂಪೂರ್ಣವಾಗಿ ತ್ಯಜಿಸುತ್ತೀಯಾ, ಅಂದರೆ ಸಂಪೂರ್ಣವಾಗಿ ನಾಶಪಡಿಸುತ್ತೀಯಾ. 24. ಕರ್ಮಯೋಗದ ದಿವ್ಯರಕ್ಷಣೆ. ಈ ಕರ್ಮಯೋಗದಲ್ಲಿ ಪ್ರಾರಂಭದ, ಅಂದರೆ ಬೀಜದ ನಾಶವಿಲ್ಲ, ಮತ್ತು ವಿರುದ್ಧ ಫಲರೂಪಿ ದೋಷವೂ ಇಲ್ಲ. ಬದಲಾಗಿ ಈ ಕರ್ಮಯೋಗರೂಪಿ ಧರ್ಮದ ಸ್ವಲ್ಪ ಸಾಧನೆಯೂ ಸಹ ಜನ್ಮ ಮೃತ್ಯುರೂಪಿ ದೊಡ್ಡ ಭಯದಿಂದ ರಕ್ಷಿಸುತ್ತದೆ. ಶ್ರೀಭಗವಾನರ ಭಾವವೆಂದರೆ ಕರ್ಮಯೋಗವು ಎಂದಿಗೂ ನಾಶವಾಗುವುದಿಲ್ಲ. ಅದರ ಸಂಸ್ಕಾರಗಳು ಸಾಧಕನ ಅಂತರಂಗದಲ್ಲಿ ಸ್ಥಿತವಾಗಿ ಆ ಸಾಧಕನನ್ನು ಮತ್ತೊಂದು ಜನ್ಮದಲ್ಲಿ ಪುನಃ ಸಾಧನೆಯಲ್ಲಿ ತೊಡಗಿಸುತ್ತವೆ. ನಿಷ್ಕಾಮ ಭಾವದಿಂದ ಮಾಡಿದ ಕರ್ಮಗಳ ವಿಪರೀತ ಪರಿಣಾಮವೂ ಇರುವುದಿಲ್ಲ, ಮತ್ತು ಅಂತಹ ಸಾಧಕನು ಭಗವಂತನನ್ನು ಪಡೆಯುತ್ತಾನೆ. ಓ ಅರ್ಜುನ, ಈ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಕ ಬುದ್ಧಿ ಒಂದೇ ಆಗಿರುತ್ತದೆ. ಆದರೆ ಅಸ್ಥಿರ ವಿಚಾರಗಳಿರುವ ವಿವೇಕಹೀನ ಸಕಾಮ ಮನುಷ್ಯರ ಬುದ್ಧಿಯು ನಿಶ್ಚಯವಾಗಿ ಅನೇಕ ಭೇದಗಳನ್ನು ಹೊಂದಿ ಅನಂತವಾಗಿ ಇರುತ್ತದೆ. ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ ಬುದ್ಧಿಯು ಒಂದೇ ಆಗಿರುತ್ತದೆ. ಆದರೆ ಎಲ್ಲಿ ಚಿಂತನೆ, ನಿರ್ಧಾರ ಮತ್ತು ನಿರ್ಣಯದ ಕೊರತೆ ಇರುತ್ತದೆಯೋ ಅಲ್ಲಿ ಅನೇಕ ಬುದ್ಧಿಗಳು ಕಾರ್ಯನಿರ್ವಹಿಸುತ್ತವೆ. ಅಲ್ಲಿ ಅನಿಶ್ಚಿತತೆ ಇರುತ್ತದೆ, ನಿಮ್ಮ ಗಮನವು ಅನೇಕ ದಿಕ್ಕುಗಳಲ್ಲಿ ಹಂಚಿಹೋಗುತ್ತದೆ. ಆದರೆ ನೀವು ನಿರ್ಧಾರ ಮಾಡಲು ಯೋಚಿಸಿದ ನಂತರ ಆ ಕೆಲಸವನ್ನು ಮಾಡುವ ಸಂಕಲ್ಪವು ಮಾತ್ರ ಉಳಿಯುತ್ತದೆ. ಯಾರು ಭೋಗಗಳಲ್ಲಿ ತನ್ಮಯರಾಗಿದ್ದಾರೆಯೋ, ಯಾರು ಕರ್ಮಫಲವನ್ನು ಹೊಗಳುವ ವೇದವಾಕ್ಯಗಳಲ್ಲಿ ಮಾತ್ರ ಪ್ರೀತಿ ಇಡುತ್ತಾರೆಯೋ, ಯಾರ ಬುದ್ಧಿಯಲ್ಲಿ ಸ್ವರ್ಗವೇ ಪರಮಪ್ರಾಪ್ಯ ವಸ್ತುವಾಗಿರುತ್ತದೆಯೋ ಮತ್ತು ಸ್ವರ್ಗಕ್ಕಿಂತ ದೊಡ್ಡ ವಸ್ತು ಬೇರೆ ಯಾವುದೂ ಇಲ್ಲ ಎಂದು ಭಾವಿಸುತ್ತಾರೆಯೋ, ಅಂದರೆ ಯಾರು ಕರ್ಮಕ್ಕೆ ಬದಲಾಗಿ ಸಿಗುವ ಕೇವಲ ಫಲ ಅಥವಾ ಲಾಭದ ಬಗ್ಗೆ ಮಾತ್ರ ಮಾತನಾಡುತ್ತಾರೆಯೋ ಅದು ಕರ್ಮವಾಗದೆ ಸ್ವಾರ್ಥವಾಗುತ್ತದೆ. ಅದನ್ನು ಕರ್ಮ ಎಂದು ಕರೆಯಲು ಸಾಧ್ಯವಿಲ್ಲ. ಓ ಅರ್ಜುನ, ಯಾರು ಅಜ್ಞಾನಿಗಳಾಗಿ ಕೇವಲ ತೋರಿಕೆಯ ಸುಂದರವಾದ ಮಾತುಗಳನ್ನು ಆಡುತ್ತಾರೆಯೋ ಅವರು ಢೋಂಗಿಗಳಾಗಿರುತ್ತಾರೆ. ಅವರು ಬಹಳಷ್ಟು ಹೇಳುತ್ತಾರೆ, ಆದರೆ ಮಾಡುವುದು ಬಹಳ ಕಡಿಮೆ. ಭೋಗ ಮತ್ತು ಐಶ್ವರ್ಯಕ್ಕಾಗಿ ಕರ್ಮದ ಬಗ್ಗೆ ಮಾತನಾಡುವ ಇಂತಹ ಜನರಿಂದ ದೂರವಿರಿ.
ಯಾರ ಗುರಿಯೂ ಕೇವಲ ಭೋಗ ಮತ್ತು ಐಶ್ವರ್ಯವೋ ಆ ಪುರುಷರಿಗೆ ಪರಮಾತ್ಮನಲ್ಲಿ ನಿಶ್ಚಯಾತ್ಮಕವಾದ ಜ್ಞಾನ ಇರುವುದಿಲ್ಲ. ಓ ಅರ್ಜುನ, ವೇದಗಳ ಕರ್ಮಕಾಂಡವು ನಮ್ಮ ಪ್ರಕೃತಿಯ 3 ಗುಣಗಳೊಂದಿಗೆ ಸಂಬಂಧಿಸಿದೆ. ಆದ್ದರಿಂದ ನೀನು ಆ ಭೋಗಗಳು ಮತ್ತು ಅವುಗಳ ಸಾಧನಗಳಲ್ಲಿ ಆಸಕ್ತಿ ಇಲ್ಲದವನಾಗಿ ಹರ್ಷಶೋಕ ಮುಂತಾದ ದ್ವಂದ್ವಗಳಿಂದ ದೂರವಿದ್ದು ನಿತ್ಯ ವಸ್ತುವಾದ ಪರಮಾತ್ಮನಲ್ಲಿ ಸ್ಥಿತನಾಗು. ಯೋಗ ಮತ್ತು ಕ್ಷೇಮವನ್ನು ಬಯಸದವನಾಗಿ ಮತ್ತು ಸ್ವಾಧೀನ ಅಂತರಂಗವುಳ್ಳವನಾಗು. ಶ್ರೀ ಭಗವಂತನು ಹೇಳುತ್ತಾನೆ, ವೇದಗಳು ಸಹ 3 ಗುಣಗಳಲ್ಲಿ ಮುಕ್ತಾಯವಾಗುತ್ತವೆ. ಅದಕ್ಕಿಂತ ಮುಂದೆ ಅವು ಸಹ ತಿಳಿಯುವುದಿಲ್ಲ. ಅದಕ್ಕಿಂತ ಮುಂದೆ ಇರುವುದು ಕರ್ಮಯೋಗ. ಶ್ರೀ ಭಗವಂತನು ಹೇಳುವುದೇನೆಂದರೆ, ಕರ್ಮವನ್ನು ಮಾಡು, ಆದರೆ ಅದರಲ್ಲಿ ಆಸಕ್ತಿಯನ್ನು ಇಡಬೇಡ. ಬಹಳ ದೊಡ್ಡ ಜಲಾಶಯ ಪ್ರಾಪ್ತವಾದಾಗ ಚಿಕ್ಕ ಜಲಾಶಯದಲ್ಲಿ ಮನುಷ್ಯನಿಗೆ ಎಷ್ಟು ಪ್ರಯೋಜನ ಉಳಿದಿರುತ್ತದೆಯೋ ಅದೇ ರೀತಿ ಬ್ರಹ್ಮತತ್ವವನ್ನು ಅರಿತುಕೊಂಡವನಿಗೆ ವೇದಗಳ ಯಾವುದೇ ಅವಶ್ಯಕತೆ ಇರುವುದಿಲ್ಲ. 25. ಯೋಗದಲ್ಲಿ ಸಮತ್ವ. ನಿಮ್ಮ ಅಧಿಕಾರವು ಕರ್ಮವನ್ನು ಮಾಡುವುದರಲ್ಲಿ ಮಾತ್ರವೇ ಇರುತ್ತದೆ, ಅದರ ಫಲಗಳಲ್ಲಿ ಎಂದಿಗೂ ಇಲ್ಲ. ಆದ್ದರಿಂದ ನೀವು ಕರ್ಮಗಳ ಫಲಕ್ಕಾಗಿ ಆಸೆಪಡಬೇಡಿ. ಆದರೆ ಹಾಗೆಂದು ನೀವು ಕೆಲಸವನ್ನೇ ಮಾಡದಿರಿ ಎಂದರ್ಥವಲ್ಲ. ಓ ಧನಂಜಯ, ನೀನು ಆಸಕ್ತಿಯನ್ನು ತ್ಯಜಿಸಿ ಸಿದ್ಧಿ ಮತ್ತು ಅಸಿದ್ಧಿಯಲ್ಲಿ ಸಮಾನ ಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ಸ್ಥಿತನಾಗಿ ಕರ್ತವ್ಯ ಕರ್ಮಗಳನ್ನು ಮಾಡು. ಫಲದ ಇಚ್ಛೆಗಾಗಿ ಕರ್ಮ ಮಾಡಬೇಡ. ನೀನು ಕರ್ಮಯೋಗಿಯಾಗಲು ಸಮಭಾವದಲ್ಲಿ ನೆಲೆಸಿಕೊಂಡು ಕರ್ಮ ಮಾಡಬೇಕು. ಸಕಾಮ ಕರ್ಮಗಳನ್ನು ಬುದ್ಧಿ ಯೋಗಕ್ಕಿಂತ ಅತ್ಯಂತ ಕೀಳು ಎಂದು ಭಗವಂತನು ಹೇಳುವ ಮೂಲಕ ಸಕಾಮ ಕರ್ಮಗಳ ಫಲವು ನಾಶವಾಗುವ ಕ್ಷಣಿಕ ಸುಖದ ಪ್ರಾಪ್ತಿಯಾಗಿದೆ. ಆದರೆ ಕರ್ಮಯೋಗದ ಫಲವು ಪರಮಾತ್ಮನ ಪ್ರಾಪ್ತಿಯಾಗಿದೆ ಎಂದು ತೋರಿಸಿದ್ದಾನೆ. ಆದ್ದರಿಂದ ಇವೆರಡರಲ್ಲಿ ಹಗಲು ಮತ್ತು ರಾತ್ರಿಯಂತೆ ದೊಡ್ಡ ವ್ಯತ್ಯಾಸವಿದೆ. ಬುದ್ಧಿಯುಕ್ತ ಪುರುಷನು ಪುಣ್ಯ ಮತ್ತು ಪಾಪ ಎರಡನ್ನೂ ಇದೇ ಲೋಕದಲ್ಲಿ ತ್ಯಜಿಸುತ್ತಾನೆ, ಅಂದರೆ ಅವುಗಳಿಂದ ಮುಕ್ತನಾಗುತ್ತಾನೆ. ಆದ್ದರಿಂದ ನೀನು ಸಮತ್ವರೂಪಿ ಯೋಗದಲ್ಲಿ ತೊಡಗು. ಈ ಸಮತ್ವರೂಪಿ ಯೋಗವೇ ಕರ್ಮಗಳಲ್ಲಿನ ಕುಶಲತೆ, ಅಂದರೆ ಕರ್ಮಬಂಧನದಿಂದ ಬಿಡುಗಡೆ ಹೊಂದುವ ಉಪಾಯ. ಸಮಬುದ್ಧಿಯಿಂದ ಕೂಡಿದ ಜ್ಞಾನಿಗಳು ಕರ್ಮಗಳಿಂದ ಉತ್ಪನ್ನವಾಗುವ ಫಲವನ್ನು ತ್ಯಜಿಸಿ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರ ಪರಮಪದವನ್ನು ಪಡೆಯುತ್ತಾರೆ. ಯಾವಾಗ ನಿಮ್ಮ ಬುದ್ಧಿಯು ಮೋಹರೂಪಿ ಜವುಗು ಪ್ರದೇಶವನ್ನು ಚೆನ್ನಾಗಿ ದಾಟಿಬಿಡುತ್ತದೆಯೋ ಆಗ ನೀವು ಕೇಳಿದ ಮತ್ತು ಕೇಳಲಿರುವ ಈ ಲೋಕ ಹಾಗೂ ಪರಲೋಕ ಸಂಬಂಧಿ ಎಲ್ಲಾ ಭೋಗಗಳಿಂದ ವೈರಾಗ್ಯವನ್ನು ಹೊಂದುತ್ತೀರಿ. ನಾನಾ ರೀತಿಯ ಮಾತುಗಳನ್ನು ಕೇಳುವುದರಿಂದ ವಿಚಲಿತವಾದ ನಿಮ್ಮ ಬುದ್ಧಿಯು ಪರಮಾತ್ಮನಲ್ಲಿ ಅಚಲವಾಗಿ ಮತ್ತು ಸ್ಥಿರವಾಗಿ ನೆಲೆಗೊಳ್ಳುತ್ತದೆಯೋ ಆಗ ನೀವು ಯೋಗವನ್ನು ಪಡೆದುಕೊಳ್ಳುತ್ತೀರಿ, ಅಂದರೆ ನಿಮ್ಮ ಪರಮಾತ್ಮನೊಂದಿಗೆ ನಿತ್ಯ ಸಂಯೋಗವಾಗುತ್ತದೆ. 26. ಸ್ಥಿತಪ್ರಜ್ಞರ ಸಂಚಾರ. ಅರ್ಜುನನು ಕೇಳಿದನು, ಓ ಕೇಶವ, ಸಮಾಧಿಯಲ್ಲಿ ಸ್ಥಿತರಾದ ಮತ್ತು ಪರಮಾತ್ಮನನ್ನು ಪಡೆದ ಸ್ಥಿರ ಬುದ್ಧಿಯ ಪುರುಷನ ಲಕ್ಷಣಗಳೇನು? ಆ ಸ್ಥಿರ ಬುದ್ಧಿಯ ಪುರುಷನು ಹೇಗೆ ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಹೇಗೆ ನಡೆಯುತ್ತಾನೆ? ಶ್ರೀ ಭಗವಂತನು ಹೇಳಿದರು, ಓ ಅರ್ಜುನ, ಯಾವ ಕಾಲದಲ್ಲಿ ಈ ಪುರುಷನು ಮನಸ್ಸಿನಲ್ಲಿರುವ ಸಂಪೂರ್ಣ ಆಸೆಗಳನ್ನು ಚೆನ್ನಾಗಿ ತ್ಯಜಿಸುತ್ತಾನೆಯೋ ಮತ್ತು ಆತ್ಮದಿಂದ ಆತ್ಮದಲ್ಲಿಯೇ ತೃಪ್ತನಾಗಿರುತ್ತಾನೆಯೋ ಆ ಕಾಲದಲ್ಲಿ ಅವನನ್ನು ಸ್ಥಿತಪ್ರಜ್ಞ ಎಂದು ಕರೆಯಲಾಗುತ್ತದೆ. ದುಃಖಗಳು ಪ್ರಾಪ್ತವಾದಾಗಲೂ ಅವನ ಮನಸ್ಸಿನಲ್ಲಿ ಉದ್ವೇಗ ಇರುವುದಿಲ್ಲ. ಸುಖಗಳು ಪ್ರಾಪ್ತವಾದಾಗಲೂ ಅವನು ಸಂಪೂರ್ಣವಾಗಿ ಆಸರಹಿತನಾಗಿರುತ್ತಾನೆ ಮತ್ತು ಅವನ ರಾಗ, ಭಯ ಹಾಗೂ ಕೋಪಗಳು ನಾಶವಾಗಿವೆ. ಅಂತಹ ಮುನಿಯನ್ನು ಸ್ಥಿರ ಬುದ್ಧಿಯುಳ್ಳವನು ಎಂದು ಕರೆಯಲಾಗುತ್ತದೆ. ಯಾವ ಪುರುಷನು ಎಲ್ಲೆಡೆ ಆಸರಹಿತನಾಗಿ ಶುಭ ಅಥವಾ ಅಶುಭ ವಸ್ತುಗಳನ್ನು ಪಡೆದು ಸಂತೋಷಪಡುವುದಿಲ್ಲ ಅಥವಾ ದ್ವೇಷಿಸುವುದಿಲ್ಲವೋ ಅವನ ಬುದ್ಧಿಯು ಸ್ಥಿರವಾಗಿದೆ. ಆಮೆ ತನ್ನ ಅಂಗಗಳನ್ನು ಹೇಗೆ ಎಲ್ಲ ಕಡೆಯಿಂದ ಹಿಂತೆಗೆದುಕೊಳ್ಳುತ್ತದೆಯೋ ಹಾಗೆಯೇ ಈ ಪುರುಷನು ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲ ರೀತಿಯಿಂದ ಹಿಂತೆಗೆದುಕೊಂಡಾಗ ಅವನ ಬುದ್ಧಿಯು ಸ್ಥಿರವಾಗಿದೆ ಎಂದು ತಿಳಿಯಬೇಕು. ಆದ್ದರಿಂದ ಸಾಧಕನು ಆ ಸಂಪೂರ್ಣ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಏಕಾಗ್ರಚಿತ್ತನಾಗಿ ನನ್ನ ಧ್ಯಾನ ಮಾಡಬೇಕು. ಏಕೆಂದರೆ ಯಾವ ಪುರುಷನ ಇಂದ್ರಿಯಗಳು ವಶದಲ್ಲಿರುತ್ತವೆಯೋ ಅವನ ಬುದ್ಧಿಯೇ ಸ್ಥಿರವಾಗಿರುತ್ತದೆ. 27. ಪತನಕ್ಕೆ ಕಾರಣ. ವಿಷಯಗಳ ಚಿಂತನೆಯನ್ನು ಮಾಡುವ ಪುರುಷನಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿಯಿಂದ ಆ ವಿಷಯಗಳ ಕಾಮನೆ, ಬಯಕೆ ಹುಟ್ಟುತ್ತದೆ ಮತ್ತು ಕಾಮನೆಗೆ ಅಡ್ಡಿ ಬಂದಾಗ ಕ್ರೋಧ, ಕೋಪ ಉಂಟಾಗುತ್ತದೆ. ಕ್ರೋಧದಿಂದ ಭ್ರಮೆಯೂ ಹುಟ್ಟುತ್ತದೆ. ಸ್ಮೃತಿಯಲ್ಲಿ ಭ್ರಮೆ ಉಂಟಾದಾಗ ಬುದ್ಧಿಯ ನಾಶವಾಗುತ್ತದೆ ಮತ್ತು ಬುದ್ಧಿಯ ನಾಶವಾದಾಗ ಆ ಪುರುಷನ ಪತನವಾಗುತ್ತದೆ. ಗಾಳಿಯ ರಭಸವು ದೋಣಿಯನ್ನು ಹೇಗೆ ದಾರಿ ತಪ್ಪಿಸುತ್ತದೆಯೋ ಅದೇ ರೀತಿ ಮನುಷ್ಯನ ಇಂದ್ರಿಯಗಳು ಅವನ ಬುದ್ಧಿಯನ್ನು ದಾರಿ ತಪ್ಪಿಸುತ್ತವೆ. ಆದ್ದರಿಂದ ಓ ಮಹಾಬಾಹು, ಯಾವ ಪುರುಷನ ಇಂದ್ರಿಯಗಳು ಅವನ ವಶದಲ್ಲಿರುತ್ತವೆಯೋ ಅವನ ಬುದ್ಧಿಯೇ ಸ್ಥಿರವಾಗಿರುತ್ತದೆ. ಯಾವ ಮನುಷ್ಯನೂ ಸಂಪೂರ್ಣ ಆಸೆಗಳನ್ನು ತ್ಯಜಿಸಿ ಮಮತೆ ಇಲ್ಲದೆ, ಅಹಂಕಾರ ಇಲ್ಲದೆ ಮತ್ತು ಆಸರಹಿತನಾಗಿ ತಿರುಗಾಡುತ್ತಾನೆಯೋ ಆ ಮನುಷ್ಯನು ಮಾತ್ರ ಶಾಂತಿಯನ್ನು ಪಡೆಯಲು ಸಾಧ್ಯ. 28. ಗೀತೆಯ ಶ್ರವಣ ಮತ್ತು ಫಲ. ಯಾವ ಮನುಷ್ಯನು ನನ್ನಲ್ಲಿ ಪರಮ ಪ್ರೀತಿ ಇಟ್ಟು ಈ ಪರಮ ರಹಸ್ಯಯುಕ್ತ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಿಗೆ ಹೇಳುತ್ತಾನೆಯೋ ಅವನು ನನ್ನನ್ನೇ ಪಡೆಯುತ್ತಾನೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ.
ಅವನಿಂದ ಹೆಚ್ಚು ಪ್ರೀತಿಯ ಕೆಲಸ ಮಾಡುವ ಮನುಷ್ಯ ಬೇರೆ ಯಾರೂ ಇರುವುದಿಲ್ಲ ಮತ್ತು ಇಡೀ ಭೂಮಿಯಲ್ಲಿ ಅವನಿಂದ ಹೆಚ್ಚು ಪ್ರಿಯನಾದವನು ಭವಿಷ್ಯದಲ್ಲಿಯೂ ಯಾರೂ ಆಗುವುದಿಲ್ಲ. ಯಾರು ಶ್ರದ್ಧೆಯಿಂದ ಕೂಡಿದವರಾಗಿ ದೋಷಗಳಿಂದ ರಹಿತರಾಗಿ ಈ ಗೀತಾಶಾಸ್ತ್ರವನ್ನು ಕೇಳುತ್ತಾರೆಯೋ ಅವರು ಸಹ ಎಲ್ಲಾ ಪಾಪಗಳಿಂದ ಮುಕ್ತರಾಗಿ ನನ್ನ ಪರಮಧಾಮವನ್ನು ಪಡೆಯುತ್ತಾರೆ. ಜೀವನ ಸಿಗುವುದು ಭಾಗ್ಯದ ಮಾತು, ಮರಣ ಸಂಭವಿಸುವುದು ಸಮಯದ ಮಾತು. ಆದರೆ ಅಂತಿಮ ಮರಣದ ನಂತರವೂ ಜನರ ಹೃದಯದಲ್ಲಿ ಜೀವಂತವಾಗಿರುವುದು ಇದು ನಿಮ್ಮ ಕರ್ಮಗಳ ಮಾತು. 29. ಆಂತರಿಕ ಪ್ರತಿಫಲನ. ಇತರರ ನೆರಳಿನಲ್ಲಿ ನಿಂತು ನೀವು ನಿಮ್ಮದೇ ನೆರಳನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮದೇ ಪ್ರತಿಬಿಂಬವನ್ನು ಸೃಷ್ಟಿಸಲು ನೀವು ಸ್ವತಃ ಬಿಸಿಲಿನಲ್ಲಿ ನಿಲ್ಲಬೇಕಾಗುತ್ತದೆ. ನಿಮ್ಮ ಅಶಾಂತಿಗೆ ಕಾರಣವೇನೆಂದರೆ ಯಾವುದು ಅಗತ್ಯವಿಲ್ಲವೋ ನೀವು ಅವುಗಳ ಹಿಂದೆಯೇ ಓಡುತ್ತಿದ್ದೀರಿ. ಜೀವನವು ಕೊಳಲಿನಂತಿದೆ. ಅದರಲ್ಲಿ ಅಡ್ಡಿ ಆತಂಕಗಳ ರೂಪದ ಎಷ್ಟೇ ರಂಧ್ರಗಳಿದ್ದರೂ ಯಾರಿಗೆ ಅದನ್ನು ನುಡಿಸಲು ತಿಳಿದಿದೆಯೋ ಅವರಿಗೆ ಜೀವನವನ್ನು ಬದುಕಲು ತಿಳಿದಿದೆ. ಒಮ್ಮೆ ವಿಶ್ವಾಸ ಮುರಿದ ನಂತರ ಸಂಬಂಧಗಳಲ್ಲಿ ಮಾತುಕತೆಗಳು ನಡೆಯಬಹುದು, ಆದರೆ ಸಂಬಂಧದಲ್ಲಿ ಮೊದಲಿನ ಆ ಭಾವನೆ ಉಳಿಯುವುದಿಲ್ಲ. ಲೇಖನಿ ಯಾವಾಗ ಸ್ಪಷ್ಟವಾಗಿ ಮತ್ತು ಚೆನ್ನಾಗಿ ಬರೆಯಲು ಸಾಧ್ಯವಾಗುತ್ತದೆಯೋ ಆಗ ಅದು ಸ್ವಲ್ಪ ನಿಂತು ನಡೆಯುತ್ತದೆ. ಅದೇ ಸ್ಥಿತಿಯು ಜೀವನದಲ್ಲಿ ಮನುಷ್ಯನದ್ದು ಆಗಿದೆ. ನೋವಿನ ಅನುಭವವು ನಮ್ಮವರಿಗೆ ಆಗುತ್ತದೆ ಎಂದು ಕೇಳಿದ್ದೆವು. ಆದರೆ ನೋವನ್ನೇ ನಮ್ಮವರು ನೀಡಿದಾಗ ಅನುಭವವಾಗುವುದು ಯಾರಿಗೆ? ಆಸೆಗಳು ಜೀವನದುದ್ದಕ್ಕೂ ಪೂರ್ಣವಾಗುವುದಿಲ್ಲ. ಸಮಸ್ಯೆಗಳು ಸಹ ಎಂದಿಗೂ ಪರಿಹಾರವಾಗುವುದಿಲ್ಲ. ಆದರೂ ನಾವು ವರ್ಷಗಳಿಂದ ಈ ಆಸೆಯಲ್ಲಿ ಬದುಕುತ್ತಿದ್ದೇವೆ. ಇಂದು ಇರುವ ಕಷ್ಟವು ಬಹುಶಃ ನಾಳೆ ಇರುವುದಿಲ್ಲ. ಶಬ್ದ ಮತ್ತು ವ್ಯಕ್ತಿತ್ವ ಒಂದೇ ಆಗಿರುತ್ತವೆ, ಕೇವಲ ಅರ್ಥಗಳು ಬದಲಾಗುತ್ತವೆ. ಯಾರು ನಮ್ಮನ್ನು ಪ್ರೀತಿಸುತ್ತಾರೆಯೋ ಅವರಿಗಾಗಿ ನಾವು ಯಾವಾಗಲೂ ಸರಿಯಾಗಿರುತ್ತೇವೆ ಮತ್ತು ಯಾರು ತೋರಿಕೆಯ ಪ್ರೀತಿ ತೋರಿಸುತ್ತಾರೆಯೋ ಅವರಿಗಾಗಿ ನಾವು ಯಾವಾಗಲೂ ತಪ್ಪಾಗಿರುತ್ತೇವೆ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನ ಈ ಅಮೂಲ್ಯ ಮಾತುಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಿ ನಿಮ್ಮ ಜೀವನದ ದಿಕ್ಕನ್ನು ಸರಿಯಾದ ಮಾರ್ಗದಲ್ಲಿ ತೋರಿಸಲು ಸಹಾಯ ಮಾಡುತ್ತವೆ ಎಂದು ನಾವು ನಂಬುತ್ತೇವೆ. ಜ್ಞಾನದಿಂದ ದೂರ ಇರುವ ಮನುಷ್ಯನ ಬುದ್ಧಿಯು ಯಾವಾಗಲೂ ವಿಪರೀತವಾಗಿರುತ್ತದೆ. ಆದರೆ ಈ ದಿವ್ಯ ಜ್ಞಾನವು ನಮ್ಮನ್ನು ಸಮತ್ವರೂಪಿ ಯೋಗದಲ್ಲಿ ಸ್ಥಿತಗೊಳಿಸಿ ಎಲ್ಲಾ ಬಂಧನಗಳಿಂದ ಮುಕ್ತಗೊಳಿಸುತ್ತದೆ. ಭಗವಾನ್ ಕೃಷ್ಣನು ಹೇಳುವಂತೆ ಮನುಷ್ಯನು ತನ್ನ ಆಸೆಗಳನ್ನು ತ್ಯಜಿಸಿ ಅಹಂಕಾರ ಮತ್ತು ಮಮತೆಯಿಂದ ದೂರವಿದ್ದಾಗ ಮಾತ್ರ ಶಾಂತಿಯನ್ನು ಪಡೆಯಲು ಸಾಧ್ಯ. ನೀವು ಕೇಳಿದ ಮತ್ತು ತಿಳಿದ ಈ ಗೀತಾ ಸಾರವು ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಈ ವಿಡಿಯೋ ನಿಮಗೆ ನಿಜವಾಗಿಯೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಪ್ರೇರಕ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಲು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರ ಮತ್ತು ಪ್ರೀತಿ ನಮಗೆ ಪ್ರೇರಣೆ. ಸರ್ವರಿಗೂ ಶುಭವಾಗಲಿ. ಜೈ ಶ್ರೀಕೃಷ್ಣ.